ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ದಿನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಯನ್ನ ತಯಾರಿಗೊಳಿಸುವುದು ಹೇಗೆ ಅನ್ನುವುದರ ಬಗ್ಗೆ ನಮ್ಮ ಒಂದಷ್ಟು ಮಹಿಳೆಯರು ಲಕ್ಷ್ಮಿಯ ತಯಾರಿಯಲ್ಲಿ ನಿರತರಾಗಿದ್ದಾರೆ. ಬನ್ನಿ, ಲಕ್ಷ್ಮಿಯನ್ನ ಸಿದ್ಧತೆಗೊಳಿಸುವುದು ಹೇಗೆ ಅನ್ನೋದನ್ನ ನೋಡಿಕೊಂಡು ಬರೋಣ. ವೀಕ್ಷಕರೇ, ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯನ್ನ ಕಟ್ಟಿ ಬೆಳೆಸಿದ ಮಾತೃಶ್ರೀಯವರು ಎಲ್ಲ ನೆಚ್ಚಿನ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಬನ್ನಿ, ಅವರ ಮಾತುಗಳನ್ನ ಕೇಳಿ ಬರೋಣ. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬವನ್ನು ನಮ್ಮ ಹೆಣ್ಮಕ್ಳು ಬಹಳ ಸಂತಸ ಮತ್ತು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಇನ್ನೊಂದು ಇಷ್ಟೇ ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ಇದ್ದರೆ ಅದು ಗೌರಿ ಹಬ್ಬ. ಇದು ಬಹಳ ಹೆಣ್ಮಕ್ಳಿಗೆ ಸೀಮಿತವಾಗಿದೆ. ನಾವು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆರಾಧಿಸ್ತೇವೆ. ಅದರ ಜೊತೆಗೆ ಶಕ್ತಿ ರೂಪಿಣಿಯರಾದ ಲಕ್ಷ್ಮೀ, ಸರಸ್ವತಿ ಮತ್ತು ಶಕ್ತಿಯನ್ನು ಸಹ ಆರಾಧಿಸ್ತೇವೆ. ಈ ಆರಾಧನೆ ಅಂದರೆ ಬರೀ ಒಂದು ಪೂಜೆ ಮತ್ತು ಇತರ ಆರಾಧನೆಗಳ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಬದಲಾಗಿ ನಾವು ಅವರ ಶಕ್ತಿಯನ್ನು ಅರಿತುಕೊಳ್ಬೇಕು. ವರಮಹಾಲಕ್ಷ್ಮಿ ಅಂದರೆ ಅದು ಲಕ್ಷ್ಮಿ ಅಂದರೆ ಸಂಪತ್ತು, ಆದರೆ ಬರೀ ಹಣಕ್ಕೆ ಸಂಬಂಧಪಟ್ಟ ದೇವಿ ಅಂತ ನಾವು ತಿಳ್ಕೊಳ್ಬಾರ್ದು. ಬದಲಾಗಿ ಜ್ಞಾನವೂ ಒಂದು ದೊಡ್ಡ ಸಂಪತ್ತು, ಆರೋಗ್ಯವೂ ಸಂಪತ್ತು. ಈ ಎಲ್ಲ ಸಂಪತ್ತುಗಳ ಜೊತೆಗೆ ಅವಕಾಶಗಳು ಏನು ಸಿಗ್ತದೆ ಅದು ಒಂದು ದೊಡ್ಡ ಸಂಪತ್ತು. ನಮ್ಮ ಮಹಿಳೆಯರು ಈ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿಕೊಂಡು ಅದರ ಮೂಲಕ ತಾವು ಬೆಳೆದು ಲಕ್ಷ್ಮಿಯನ್ನು ಸಂಪಾದಿಸುವುದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಹಿಳೆಯರು, ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳೆಯರು ಈ ವರಮಹಾಲಕ್ಷ್ಮಿಯ ನಿಜವಾದ ಅರ್ಥದಲ್ಲಿ ಅದನ್ನು ಆರಾಧಿಸುವುದರ ಜೊತೆಗೆ ತಮ್ಮನ್ನು ತಾವು ಇನ್ನಷ್ಟು ಉತ್ತಮ ಬದುಕಿಗಾಗಿ ಸಜ್ಜುಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಒಬ್ಬ ರೈತ ತನ್ನ ಗದ್ದೆಯಲ್ಲಿ ಒಂದು ಒಳ್ಳೆಯ ಫಸಲನ್ನು ಪಡಿಬೇಕಾದ್ರೆ ಅಲ್ಲಿ ಉತ್ತು ಬಿತ್ತು ಸರಿಯಾದ ಸಮಯಕ್ಕೆ ಗೊಬ್ಬರ ಹಾಕಿ ಕಳೆಯನ್ನು ಕಿತ್ತು ಎಷ್ಟು ದುಡಿದಾಗ ಮಾತ್ರ ಅವನಿಗೆ ಒಳ್ಳೆಯ ಫಸಲು ಬರಲಿಕ್ಕೆ ಸಾಧ್ಯ ಇದೆ. ಹಾಗೆ ಲಕ್ಷ್ಮಿ ಸುಲಭದಲ್ಲಿ ಬರುವುದಿಲ್ಲ. ನಮ್ಮ ದಾಸರು ಹೇಳಿದ ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗೆಜ್ಜೆ ಕಾರುಗಳ ನಾದವ ತೋರುತ್ತಾ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಬರ್ತಾಳೆ ಅಂತ ಹೇಳ್ತಾರೆ. ಯಾಕೆಂದರೆ ಒಬ್ಬರು ಹಸು ಸಾಕಿದವ್ರಿಗೆ ಗೊತ್ತಿದೆ, ಒಂದು ಮಜ್ಜಿಗೆಯಿಂದ ಬೆಣ್ಣೆ ಬರೆಯೋದು, ಆ ಬೆಣ್ಣದಿಂದ ತುಪ್ಪ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತಿದೆ. ಹಾಗೆ ಕಷ್ಟಪಟ್ಟಾಗ ಮಾತ್ರ ಇಷ್ಟ ಸಿಗಲಿಕ್ಕೆ ಸಾಧ್ಯ ಇದೆ. ರೈತ ಫಸಲು ಪಡಿಬೇಕಾದ್ರೆ ಹೇಗೆ ಕಷ್ಟಪಡ್ತಾನೆ, ಒಬ್ಬ ಹೈನುಗಾರಿಕೆ ಮಾಡುವವ ಒಂದು ಒಳ್ಳೆಯ ಶುದ್ಧವಾದ ತುಪ್ಪ ಪಡಿಬೇಕಾದ್ರೆ ಎಷ್ಟು ಕಷ್ಟಪಡ್ತಾನೆ. ಹಾಗೆ ನಮ್ಮ ಎಲ್ಲ ಪ್ರಯತ್ನಗಳು ನಮ್ಮೊಂದಿಗೆ ಸದಾ ಇರಲಿ. ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ವರಮಹಾಲಕ್ಷ್ಮಿಯ ಶುಭಾಶಯಗಳನ್ನು ಈ ಮೂಲಕ ಹೇಳ್ತಾ ಇದ್ದೆ. ವೀಕ್ಷಕರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಯಲ್ಲಿ ಈ ದಿನ ವರಮಹಾಲಕ್ಷ್ಮಿ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪೂಜಾ ಕೈಂಕರ್ಯಗಳು ಈಗಾಗಲೇ ಆರಂಭಗೊಂಡಿವೆ. ಬನ್ನಿ, ಆ ಪೂಜೆಯ ಸೊಬಗನ್ನ ಆಸ್ವಾದಿಸಿಕೊಳ್ಳೋಣ.
ವೀಕ್ಷಕರೇ, ಈ ದಿನದ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ನಾವಿದ್ದೇವೆ. ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ವರಮಹಾಲಕ್ಷ್ಮಿ ಹಬ್ಬದ ಔಚಿತ್ಯದ ಕುರಿತಾಗಿ ಮಾತನಾಡುವುದಕ್ಕೆ ನಮ್ಮ ಜೊತೆಗೆ ಸಂಸ್ಕೃತ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಶ್ರೀಧರ್ ಭಟ್ ಸರ್ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಸರ್. ನಮಸ್ಕಾರ. ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂಥದ್ದು ಹೆಣ್ಣು ಮಕ್ಕಳ ಹಬ್ಬ ಅಂತಾನೆ ಪ್ರಚಲಿತವಾದಂಥ ಹಬ್ಬ. ಈ ಹಬ್ಬದ ಔಚಿತ್ಯದ ಬಗ್ಗೆ ನಮಗೆ ತಿಳಿಸಿಕೊಡ್ಬಹುದಾ ಸರ್? ಖಂಡಿತವಾಗಿ. ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲ ಕಡೆಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೇವೆ. ಈ ಯಾವುದೇ ವ್ರತ ಇದನ್ನು ಆಚರಣೆ ಮಾಡುವಾಗ ಅದರ ಹಿನ್ನೆಲೆ, ಅದರ ಪ್ರಸ್ತುತತೆಯನ್ನು ತಿಳ್ಕೊಂಡು ಅದನ್ನು ಮಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಹಾಗೆ ಆ ಜ್ಞಾನದ ಕೊರತೆ ಆಯಿತು ಅಂದರೆ ಕಾಲಾಂತರದಲ್ಲಿ ಅದೊಂದು ರೀತಿ ಮೂಢ ನಂಬಿಕೆಯ ಹಾಗೆ ಆ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಮಾಡುವ ಕೆಲಸದ ಏನು ಕಾರಣದಿಂದ ಅದನ್ನು ಮಾಡ್ತಾ ಇದ್ದೇವೆ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದ್ದು ಪ್ರತಿಯೊಬ್ಬ ಭಕ್ತನ, ಈ ವ್ರತಾಚರಣೆಯನ್ನು ಮಾಡುವವನ ಪ್ರತಿಯೊಬ್ಬನ ಕರ್ತವ್ಯ ಆಗಿರುತ್ತೆ. ಆ ದೃಷ್ಟಿಯಿಂದ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಕೂಡ ನಾವು ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೋಬೇಕು. ನೀವು ಹೇಳಿದ ಹಾಗೆ ವರಮಹಾಲಕ್ಷ್ಮಿ ವ್ರತ ಇದು ಲಕ್ಷ್ಮಿಯನ್ನು ಆರಾಧಿಸುವಂತಹ ವ್ರತ. ಲಕ್ಷ್ಮಿ ಅಂದರೆ ನಮಗೆ ಗೊತ್ತಿದೆ, ವಿಷ್ಣುವಿನ ಪತ್ನಿ. ಆಕೆ ಸಂಪತ್ತಿನ ಅಧಿದೇವತೆ ಅಂತ ಅದನ್ನು ಕರಿತೇವೆ. ಲಕ್ಷ್ಮಿಯ ಅನುಗ್ರಹ ಆಯಿತು ಅಂದರೆ ಭೋಗ ಭಾಗ್ಯಗಳೆಲ್ಲವೂ ಕೂಡ ಯಥೇಷ್ಟವಾಗಿ ನಮ್ಮಲ್ಲಿ ಇರ್ತದೆ ಅಂತ ಲೆಕ್ಕ. ಅಂತಹ ಲಕ್ಷ್ಮಿಯನ್ನು ಪೂಜೆ ಮಾಡುವಂತಹ ಒಂದು ವ್ರತ ಯಾವುದಿದೆಯೋ ಆ ವ್ರತವನ್ನು ಮಹಾಲಕ್ಷ್ಮೀ ವ್ರತ, ಅದನ್ನು ವರಮಹಾಲಕ್ಷ್ಮೀ ವ್ರತ ಅಂತ ಕರೀತಾರೆ. ಎಲ್ಲ ಸಂದರ್ಭಗಳಲ್ಲೂ ಲಕ್ಷ್ಮಿಯ ಪೂಜೆಯನ್ನು ಮಾಡ್ತೇವೆ. ಆದರೆ ಇವತ್ತು ಮಾಡುವ ಲಕ್ಷ್ಮಿಯ ಪೂಜೆ ಉಂಟಲ್ಲ, ಅದು ಶ್ರೇಷ್ಠ ಲಕ್ಷ್ಮಿಯ ಪೂಜೆ ಅಂತ ಅದನ್ನು ಕರೀತಾರೆ. ವರ ಅಂತಂದರೆ ಶ್ರೇಷ್ಠ ಅಂತ ಅರ್ಥ. ವರಮಹಾಲಕ್ಷ್ಮೀ ವ್ರತ ಅಂಥೇಳಿ ಇದನ್ನು ಕರಿತೇವೆ. ಈ ವರಮಹಾಲಕ್ಷ್ಮಿ ವ್ರತದ ಉಲ್ಲೇಖ ಎನ್ನುವಂಥದ್ದು ನಮಗೆ ಪುರಾಣದಲ್ಲಿ ಸಿಗ್ತದೆ. ಭವಿಷ್ಯೋತ್ತರ ಪುರಾಣ ಅಂತ ಆ ಪುರಾಣದಲ್ಲಿ ಇಂತಹ ಅನೇಕ ವ್ರತಗಳ ಮಹಾತ್ಮ್ಯವನ್ನು ವರ್ಣನೆಯನ್ನು ಮಾಡ್ತಾರೆ. ಉದಾಹರಣೆಗೆ ಪ್ರದೋಷ ವ್ರತ ಮಾಡಿದರೆ ಅದರಿಂದ ಏನು ಲಾಭ ಆಗತ್ತೆ, ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿದರೆ ಅದರಿಂದ ಏನು ಲಾಭ ಆಗತ್ತೆ, ಇಂತಹ ಅನೇಕ ವ್ರತಗಳ ಬಗ್ಗೆ ಅಲ್ಲಿ ಮಾಹಿತಿಗಳನ್ನು ಕೊಡ್ತಾರೆ. ಅದು ಯಾರೋ ಹೀಗೆ ಮಾತನಾಡಿ ಕೊಟ್ಟಿದ್ದಲ್ಲ. ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ಕೈಲಾಸದಲ್ಲಿ ಕೂತ್ಕೊಂಡು ಅವರು ಮಾತನಾಡುವ ಸಂದರ್ಭದಲ್ಲಿ ಈ ವ್ರತದ ಕಥೆಗಳೆಲ್ಲ ಬರ್ತದೆ. ಪಾರ್ವತಿಗೆ ಶಿವ ಹೇಳುವಂಥದ್ದು ಇಂತಹ ಕಥೆಗಳು ಅಲ್ಲಿ ಬರುತ್ತೆ ಭವಿಷ್ಯೋತ್ತರ ಪುರಾಣದಲ್ಲಿ. ಅಲ್ಲಿ ಬರುವ ಒಂದು ಈ ವ್ರತದ ವಿಶೇಷತೆ ಅಂತಂದರೆ, ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ಮಾಡಿದರೆ ಏನು ಲಾಭ ಆಗ್ತದೆ ಅನ್ನೋದನ್ನು ಶಿವ ಪಾರ್ವತಿಗೆ ಹೇಳ್ತಾನೆ. ಶಿವ ಸರ್ವಜ್ಞ, ಅವನಿಗೆಲ್ಲ ಗೊತ್ತುಂಟು. ಪಾರ್ವತಿ ಅವನ ಧರ್ಮಪತ್ನಿ, ಅವರಿಗೆ ಯಾವುದೇ ಕೊರತೆ ಇಲ್ಲ. ಹಾಗಾದರೆ ಅವರು ಯಾಕೆ ಈ ವಿಷಯವನ್ನು ಚಿಂತನೆ ಮಾಡಿದರು ಅಂತಂದರೆ, ದೇವರಿಗೆ ಯಾವಾಗಲೂ ಭಕ್ತರ ಬಗ್ಗೆ ವಿಶೇಷ ಅನುಗ್ರಹ ಇರ್ತದೆ. ಭಕ್ತರ ಬಗ್ಗೆ ತುಂಬ ಕಾಳಜಿ ಇರ್ತದೆ, ನಮ್ಮ ಭಕ್ತರನ್ನು ಉದ್ಧಾರ ಮಾಡಬೇಕು ಅಂಥೇಳಿ. ಹಾಗಾಗಿ ಭಕ್ತರು ಹೇಗೆ ಆಚರಣೆ ಮಾಡಬೇಕು ಈ ವ್ರತವನ್ನು ಅಂತ ತಿಳಿಸ್ಕೊಡುವ ವಿಶೇಷ ಮಾಹಿತಿ ಅನ್ನುವಂಥದ್ದು ಅಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಈ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಬರ್ತದೆ. ಅಲ್ಲಿ ಸಂಭಾಷಣೆ ನಡೀತದೆ, ಸಂವಾದ ಎನ್ನುವುದು ನಡೀತಾ ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾವಾಗ ಆಚರಣೆ ಮಾಡಬೇಕು ಅಂತ ವಿಷಯ ಅಲ್ಲಿ ಬಂದಾಗ ಶ್ರಾವಣ ಮಾಸದಲ್ಲಿ ಇದರ ಆಚರಣೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ, ಆಷಾಢ ಮಾಸದವರೆಗೆ ಯಾವುದೇ ಹಬ್ಬಗಳಿಲ್ಲ. ಶ್ರಾವಣ ಮಾಸ ಬಂತು ಅಂತಂದರೆ ಇಲ್ಲಿಂದ ಮುಂದೆ ಪುಂಖಾನುಪುಂಖವಾಗಿ ಹಬ್ಬಗಳ ಆಚರಣೆಯನ್ನು ನಾವು ಮಾಡ್ತಾ ಹೋಗ್ತೇವೆ. ಶ್ರಾವಣ ಮಾಸದ ಹುಣ್ಣಿಮೆಯ ಪೂರ್ಣಿಮಾ ತಿಥಿ ಏನು ಬರ್ತದೆ, ಆ ಪೂರ್ಣಿಮಾ ತಿಥಿಯ ಹಿಂದಿನ ಶುಕ್ರವಾರ ಯಾವುದು ಬರ್ತದೆ, ಆ ಶುಕ್ರವಾರದ ದಿವಸ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಎಲ್ಲ ಸ್ತ್ರೀಯರಿಗೂ ತಾಯಂದಿರಿಗೂ ಗೊತ್ತಿರುವ ಹಾಗೆ ಸಾಮಾನ್ಯವಾಗಿ ಮಂಗಳವಾರ, ಶುಕ್ರವಾರ ದೇವಿಯ ಆರಾಧನೆಗೆ, ಲಕ್ಷ್ಮಿಯ ಆರಾಧನೆಗೆ ತುಂಬ ಪ್ರಶಸ್ತವಾದಂತಹ ದಿವಸ ಅಂತ ನಾವು ಅದನ್ನು ಕರಿತೇವೆ. ಹಾಗಾಗಿ ಹುಣ್ಣಿಮೆಯ ಪೂರ್ವದಲ್ಲಿ ಬರುವ ಶುಕ್ರವಾರದ ದಿವಸ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಇದು ಇದರ ಹಿನ್ನೆಲೆ. ಅಂದರೆ ವರಮಹಾಲಕ್ಷ್ಮಿ ವ್ರತ ಯಾಕೆ, ಅದರ ಸ್ವರೂಪ ನಮಗೆ ಎಲ್ಲಿ ಗೊತ್ತಾಗತ್ತೆ ಅಂತಂದರೆ ಇದು ಪುರಾಣೋಕ್ತವಾದಂತಹ
ಒಂದು ವ್ರತ ಅಂಥೇಳಿ. ಹಾಗೆ ಹೇಳುವಾಗ ಎಲ್ಲ ಪ್ರೇಕ್ಷಕರು ಯಾರಿದ್ದೀರಿ, ಪ್ರೇಕ್ಷಕರೆಲ್ಲರೂ ಗಮನಿಸಬೇಕಾಗಿದ್ದು, ವೇದ ಎನ್ನುವುದು ಜ್ಞಾನದ ರಾಶಿ ಅಂತ ಕರಿತೇವೆ ಅದನ್ನು. ಅದರಲ್ಲಿ ಎಲ್ಲ ವಿಷಯಗಳು ಇದೆ, ಅದರ ಅತ್ಯಂತ ಗಹನವಾಗಿದೆ ಅದರಲ್ಲಿ. ಅದನ್ನು ಜನಸಾಮಾನ್ಯರು ತಿಳಿದು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಸಾಧ್ಯ. ವೇದಗಳನ್ನು ಓದುವುದು ಕಷ್ಟ ಸಾಧ್ಯ, ಅದನ್ನು ಅರ್ಥೈಸಿಕೊಳ್ಳೋದು ಕಷ್ಟ ಸಾಧ್ಯ. ಯಾಕೆಂದರೆ ಅದು ಪ್ರಕೃತಿದತ್ತವಾದ ಭಾಷೆಯಲ್ಲಿ ಪ್ರಾಕೃತಿಕವಾಗಿಯೇ ಇರುವಂತಹದ್ದು ವೇದಗಳು ಅಂತ. ವೇದದಲ್ಲಿ ಹೇಳಿದ ಅರ್ಥಗಳನ್ನು ಜನಸಾಮಾನ್ಯರಿಗೆ ತಿಳಿಸುವುದಕ್ಕಾಗಿ ವೇದವ್ಯಾಸರು ಪುರಾಣಗಳು ಅಂತ ಬರೆದರು. ಅಷ್ಟಾದಶ ಪುರಾಣಾನಾಂ ಕರ್ತಾ ಸತ್ಯವತೀ ಸುತಃ ಅಂತ 18 ಮಹಾಪುರಾಣಗಳನ್ನು ಅವರು ರಚನೆ ಮಾಡಿದರು. ಆ ಪುರಾಣಗಳಲ್ಲಿ ಕಥೆಯ ಮುಖಾಂತರ ಎಲ್ಲ ಪ್ರಜೆಗಳಿಗೆ, ಎಲ್ಲರಿಗೂ ಕೂಡ ಈ ಯಾವ ಭಗವತ್ ತತ್ವ ಇದೆ, ಭಗವಂತನ ಆರಾಧನೆಯ ಕ್ರಮಗಳಿದೆ, ಅದನ್ನು ಹೇಗೆ ಮಾಡಬೇಕು ಅಂತ ತಿಳಿಸಿ ನಮ್ಮ ಉದ್ಧಾರಕ್ಕೆ ಬೇಕಾದ ಮಾರ್ಗಗಳನ್ನು ಪುರಾಣಗಳಲ್ಲಿ ತೋರಿಸ್ತಾರೆ. ಹಾಗಾಗಿ ಪುರಾಣದಲ್ಲಿ ಹೇಳಿದ್ದು ಜನಸಾಮಾನ್ಯರಿಗೂ ಅರ್ಥ ಆಗುತ್ತೆ ಸುಲಭದಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಈ ಶಿವಪಾರ್ವತಿ ಸಂವಾದದ ಸಂದರ್ಭದಲ್ಲಿ ಬಂದಂತಹ ಅನೇಕ ವ್ರತಗಳಲ್ಲಿ ವರಮಹಾಲಕ್ಷ್ಮಿ ವ್ರತ ಎನ್ನುವಂಥದ್ದು ಒಂದು. ಖಂಡಿತವಾಗಿಯೂ ಸರ್. ಈಗ ವರಮಹಾಲಕ್ಷ್ಮಿಯ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಸರ್. ಮುಂದುವರೆದು ನೋಡೋದಾದರೆ ಇವತ್ತಿನ ಒಂದು ಸಮಾಜದಲ್ಲಿ ಕೆಲವೊಂದು ಕಡೆಗಳಲ್ಲಿ ಸಾಕಷ್ಟು ಶ್ರೀಮಂತಿಕೆ ಇರುತ್ತೆ, ಅವರಿಗೆ ಧಾರಾಳವಾಗಿ ಖರ್ಚು ಮಾಡಬಹುದು. ಇನ್ನೊಂದು ಕಡೆ ಬಡತನದಲ್ಲಿರುವವರಿಗೂ ಕೂಡ ಈ ಹಬ್ಬವನ್ನು ಆಚರಿಸಬೇಕು ಅನ್ನುವಂಥ ಹಂಬಲ ಇರುತ್ತೆ. ಹಾಗಿರುವಾಗ ಬಹಳ ಸರಳವಾಗಿ ಈ ಹಬ್ಬವನ್ನು ಆಚರಿಸುವಂಥ ರೀತಿ ಯಾವುದು ಅಂತ ತಾವು ಹೇಳ್ತೀರಾ? ಖಂಡಿತವಾಗಿ ಭಗವಂತನಿಗೆ ಆಡಂಬರ ಬೇಕಾಗುವುದಿಲ್ಲ ಯಾವಾಗಲೂ ಕೂಡ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಭಕ್ತಿ ಮುಖ್ಯ, ಆಡಂಬರ ಅಷ್ಟು ಮುಖ್ಯ ಅಲ್ಲ ಅಂತ. ಭಕ್ತಿ ಒಂದಿದ್ದರೆ ನೀವೊಂದು ಮರದ ಎಲೆಯನ್ನು ಭಗವಂತನಿಗೆ ಅರ್ಪಿಸ್ಬೋದು, ಹೂವನ್ನು ಅರ್ಪಿಸ್ಬೋದು, ಫಲವನ್ನು ಅರ್ಪಿಸ್ಬೋದು, ಏನೂ ಇಲ್ಲ ಕೊನೆ ಪಕ್ಷ ಅರ್ಘ್ಯ ಪ್ರದಾನ ಮಾಡಿ ಆದರೂ ಭಗವಂತನನ್ನು ಅರ್ಚನೆ ಮಾಡ್ಬೋದು, ಅದರಿಂದ ಅವನಿಗೆ ಸಂತೋಷ ಆಗ್ತದೆ ಅಂತ. ಆದರೆ ಕಾಲಕ್ರಮೇಣ ನಮ್ಮ ಆಚರಣೆಗಳಲ್ಲಿ ಏನಾಗಿದೆ ಅಂತಂದರೆ, ಶಾಸ್ತ್ರಾತ್ ರೂಢಿರ್ಬಲೀಯಸಿ ಹೇಳುವ ಹಾಗೆ ಶಾಸ್ತ್ರದಲ್ಲಿ ಹೇಳಿದ್ದಕ್ಕಿಂತ ನಮ್ಮ ಊರಿನಲ್ಲೆಲ್ಲ ಹೇಗೆ ಮಾಡ್ತಾರೆ ಅದನ್ನು ನೋಡ್ಕೊಂಡು ನಾವು ವಿಜೃಂಭಣೆಯಿಂದ ಹೇಗೆ ಮಾಡಬೇಕು ಎನ್ನುವಂತಹದ್ದು ಬಂದುಬಿಟ್ಟಿದೆ. ಎಷ್ಟೋ ಸಲ ಈ ಆಡಂಬರದಲ್ಲಿ ಭಕ್ತಿ ಅನ್ನೋದು ಕ್ಷೀಣವಾಗಿ ಹೋಗ್ತಾ ಇದೆ. ಅದಾಗಬಾರ್ದು. ಭಗವಂತನಲ್ಲಿ ತನ್ಮಯತೆಯಿಂದ, ಭಕ್ತಿಯಿಂದ ಭಗವಂತನಿಗೆ ಹೇಗೆ ಮಾಡಿದರೂ ಅವನಿಗೆ ಸಂತೃಪ್ತಿ ಆಗ್ತದೆ ಎನ್ನುವಂಥದ್ದು ವ್ರತದ ಹಿಂದೆ ಇರುವಂತಹ ಆಶಯ ಕೂಡ ಅದೇ ಆಗಿದೆ. ಆದರೆ ಈ ವ್ರತಗಳನ್ನೆಲ್ಲ ಮಾಡುವಾಗ ಒಂದು ಕ್ರಮವನ್ನು ಮಾಡಿದ್ದಾರೆ. ಈ ಕ್ರಮದಲ್ಲಿ ವ್ರತಗಳನ್ನು ಆಚರಣೆ ಮಾಡಬೇಕು ಅಂತ. ವ್ರತ ಅಂತ ಹೇಳ್ತೇವೆ, ವರಮಹಾಲಕ್ಷ್ಮಿ ವ್ರತ, ಪ್ರದೋಷ ವ್ರತ ಹೀಗೆಲ್ಲ ಹೇಳಿದೆ ನಾನು. ವ್ರತ ಅಂತಂದರೆ ಅದರ ಪೂರ್ವಭಾವಿಯಾಗಿ ಒಂದಷ್ಟು ಕ್ರಿಯೆಗಳಿರ್ತದೆ, ಅದನ್ನು ನಾವು ಮಾಡ್ಕೋಬೇಕು. ಯಾವುದೇ ಧಾರ್ಮಿಕ ಕೆಲಸ ಮಾಡುವಾಗ ಸ್ನಾನ ಮಾಡಿ ಶುಚಿಯಾಗಿ ಮತ್ತೆ ಆ ಕಾರ್ಯಕ್ಕೆ ನಾವು ತೊಡಗಬೇಕು. ಯಾಕೆಂದರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂಥದ್ದಲ್ವ, ನಮ್ಮಲ್ಲಿ ಅಶುಚಿ ಇರಬಾರ್ದು. ಅದಕ್ಕೋಸ್ಕರ ಬಾಹ್ಯ ಆಂತರಿಕ ಎರಡೂ ಶುದ್ಧಿಗಳನ್ನು ಮಾಡಿಕೊಂಡು ನಾವು ಹೋಗಬೇಕಾಗತ್ತೆ. ವ್ರತ ಮಾಡುವಾಗ ಹೇಳ್ತಾರೆ, ವ್ರತ ಅಂದರೆ ಏನು ಅಂತಂದರೆ ಪ್ರಾತರಶನಂ ಹಿತ್ವಾ ಅಂತ, ಬೆಳಗ್ಗಿನ ಆಹಾರ ತಗೊಳ್ಳದೆ ಉಪವಾಸ ಇದ್ದುಕೊಂಡು ಭಕ್ತಿಯಿಂದ ಭಗವಂತನ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಬೇಕು. ಭಗವಂತನಿಗೆ ವಿವಿಧ ನೈವೇದ್ಯಗಳನ್ನೆಲ್ಲ ಕೊಡಬೇಕು. ಭಗವಂತನಿಗೆ ಸಮರ್ಪಣೆ ಮಾಡಿದ ಮೇಲೆ ಆ ಪ್ರಸಾದವನ್ನು ನಾವು ಸ್ವೀಕರಿಸಬೇಕು. ಪಾರಣೆ ಮಾಡುವುದು ಅಂತ ಅದನ್ನು ಕರಿತೇವೆ. ಹಾಗಾಗಿ ಭಗವಂತನಿಗೆ ಸಮರ್ಪಣೆ ಮಾಡುವವರೆಗೆ ನಮ್ಮಲ್ಲಿ ಭಕ್ತಿ ಜಾಗೃತವಾಗಿರಬೇಕಲ್ಲ. ಭಕ್ತಿ ಜಾಗೃತವಾಗಿರಬೇಕು ಅಂತಂದರೆ ಹೊಟ್ಟೆ ತುಂಬಿದಾಗ ಅಷ್ಟು ಸುಲಭದಲ್ಲಿ ಬರುವುದಿಲ್ಲ ಭಕ್ತಿ ಅನ್ನೋದು. ದೇಹವನ್ನು ಸ್ವಲ್ಪ ದಂಡಿಸಬೇಕು. ಅದಕ್ಕೋಸ್ಕರ ಯಾವುದೇ ವ್ರತ ಮಾಡುವಾಗ ತದಂಗತೆಯ ಒಂದಷ್ಟು ಉಪವಾಸಗಳನ್ನು ಹೇಳ್ತಾರೆ. ಮನಸ್ಸಿನಲ್ಲಿ ಕೂಡ ನೀವು ಬೇರೆ ಇದನ್ನು ಆಲೋಚನೆ ಮಾಡಬಾರ್ದು, ಭಗವಂತನನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ಹಾಗೆ ಮಾಡ್ತಾ ಇದ್ದರೆ ಸ್ವಾಭಾವಿಕವಾಗಿ ಪೂಜೆಯಲ್ಲಿ ತನ್ಮಯತೆ, ಭಗವಂತನಲ್ಲಿ ಭಕ್ತಿ ಬರುತ್ತೆ ಅಂತ. ಎಲ್ಲ ವ್ರತಗಳನ್ನು ಮಾಡುವಾಗಲೂ ಇದನ್ನು ಹೇಳ್ತಾರೆ. ಪ್ರಾತಃ ಸ್ನಾತ್ವ ಆಚಮ್ಯ ಪ್ರಾಣಾನಾಯಮ್ಯ
ಆಚಮನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ದೇಹದ ಒಳಗೂ ಶುದ್ಧಿ ಮಾಡ್ಕೋಬೇಕು, ಹೊರಗಿನೂ ಶುದ್ಧಿ ಮಾಡ್ಕೋಬೇಕು. ಇದೆಲ್ಲ ಶುದ್ಧಿ ಮಾಡಿಕೊಂಡು ಒಂದು ಕ್ರಮ ಹೇಳ್ತಾರೆ. ಅದಕ್ಕೊಂದು ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಪೂಜಾ ಕ್ರಮಗಳನ್ನು ಹೇಳ್ತಾರೆ. ಆ ಕ್ರಮದಲ್ಲಿ ಪೂಜೆಗಳನ್ನು ಮಾಡಿಕೊಳ್ತಾ ಹೋಗಬೇಕು. ಆ ಕ್ರಮಗಳನ್ನು ಈಡೇರಿಸುವಾಗ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ನೀವು ಅದನ್ನು ಸ್ವಲ್ಪ ದೊಡ್ಡದು ಮಾಡ್ಬೋದು, ನೀವು ಸ್ವಲ್ಪ ಚಿಕ್ಕದಾಗಿ ಕೂಡ ಮಾಡ್ಬೋದು. ಫಲ ಸಮರ್ಪಣೆ ಮಾಡಬೇಕು ಅಂದರೆ 2 ಹಣ್ಣಿಟ್ಟು ಭಗವಂತನಿಗೆ ಸಮರ್ಪಣೆ ಮಾಡ್ಬೋದು. ನಿಮ್ಮ ಹತ್ರ ತುಂಬ ಸಂಪತ್ತಿದೆ, ನೀವು ಒಂದು 10 kg ಫಲ ತಂದು ಇಟ್ಟು ಅದನ್ನು ಬೇಕಾದರೂ ನೀವು ಸಮರ್ಪಣೆ ಮಾಡ್ಬೋದು, ಭಗವಂತನಿಗೆ ಸಮರ್ಪಣೆ ಮಾಡ್ಬೋದು. ಒಮ್ಮೆ ಭಗವಂತನಿಗೆ ಅರ್ಪಿಸಿದ ನಂತರ ಅದು ಬರೇ ಫಲ ಅಲ್ಲ, ಅದು ಪ್ರಸಾದ ಆಗ್ತದೆ. ಅದು ಯಾಕೆಂದರೆ ನಾವು ತಿನ್ನುವುದೆಲ್ಲವೂ ಪ್ರಸಾದ ಎಂಬ ಭಾವದಿಂದ ನಾವು ಅದನ್ನು ತಿನ್ನಬೇಕು ಅಂತ ಹೇಳ್ತಾರೆ. ತೇನ ತ್ಯಕ್ತೇನ ಭುಂಜೀಥಾಹ ಮಾಗೃಧ ಕಸ್ಯ ಸ್ವಿಧನಂ ಅಂತ ಯಾಜ್ಞೀಯ ಮಂತ್ರೋಪನಿಷತ್, ಈಶಾವಾಸ್ಯೋಪನಿಷತ್ ಹೇಳುತ್ತೆ. ಭಗವಂತನಿಗೆ ಅರ್ಪಣೆ ಮಾಡಿದ ಮೇಲೆ ಅವನ ಅನುಗ್ರಹದಿಂದ ಯಾವುದು ಸಿಗ್ತದೆ ನಮಗೆ ಅದನ್ನು ನಾವು ತಿಂದು ಸಂತೋಷ ಪಡಬೇಕು. ನಾವು ಆಸೆ ಪಡಬಾರ್ದು, ಇನ್ನೊಂದರ ಬಗ್ಗೆ ನಮಗೆ ದಕ್ಕದೇ ಇರೋದ್ರ ಬಗ್ಗೆ ನಾವು ಆಸೆ ಪಡಬಾರ್ದು ಅಂತ ಹೇಳ್ತಾರೆ. ಹಾಗೆ ವರಮಹಾಲಕ್ಷ್ಮಿ ವ್ರತದ ಆಚರಣೆಗೆ ಬಂದಾಗ ಇದೇ ರೀತಿ ವರಮಹಾಲಕ್ಷ್ಮಿ ವ್ರತದ ಪೂರ್ವದಲ್ಲಿ ನಾವು ಒಂದಷ್ಟು ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ರಾತ್ರಿ ಭಗವಂತನ ಧ್ಯಾನದಲ್ಲಿಯೇ, ಮುಂಚಿನ ದಿವಸ ರಾತ್ರಿ ಭಗವಂತನನ್ನು ಧ್ಯಾನಿಸ್ತಾ ನಾವು ಮಲಗಬೇಕು. ಲಕ್ಷ್ಮಿಯನ್ನು ಧ್ಯಾನ ಮಾಡ್ತಾ ನಾವು ಮಲಗಬೇಕು. ಬೆಳಿಗ್ಗೆ ಎದ್ದು ಶುಚಿರ್ಭೂತರಾಗಿ ಉಪವಾಸದಲ್ಲಿದ್ದು ಆಹಾರಾದಿಗಳನ್ನು ತಗೊಳ್ಳದೆ ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಲಕ್ಷ್ಮಿಯ ಪೂಜೆ ಮಾಡಿದ ನಂತರ ಮತ್ತೆ ಪ್ರಸಾದ ಬಂದದ್ದನ್ನು ಎಲ್ಲರಿಗೂ ಹಂಚಿ, ನಾವೆಲ್ಲರನ್ನ ಕರಿತೇವಲ್ಲ ಹಾಗೆ ಎಲ್ಲರಿಗೂ ಆ ಪ್ರಸಾದವನ್ನು ಹಂಚಿ ನಾವು ಪ್ರಸಾದವನ್ನು ಸ್ವೀಕರಿಸಿ ಸಂತೃಪ್ತಿಯನ್ನು ಹೊಂದಬೇಕು. ಒಂದು ಸಮಾಧಾನ ಇರ್ತದೆ ಮನಸ್ಸಿನಲ್ಲಿ. ಭಗವಂತನಿಗೆ ಅಥವಾ ತಾಯಿ ಭಗವತಿಗೆ ನಾವು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿದ್ದೇವೆ, 10 ಜನರನ್ನು ಮುತ್ತೈದೆಯರನ್ನು ಕರೆದು, ದುರ್ಗೆಯರನ್ನು ಕರೆದು ಅವರನ್ನು ನಾವು ಅರಿಶಿನ, ಕುಂಕುಮ, ಪುಷ್ಪ ಇವುಗಳನ್ನು ಕೊಟ್ಟು ಅವರನ್ನು ಕೂಡ ಗೌರವಿಸಿದ್ದೇವೆ ಎನ್ನುವ ಭಾವ, ತ್ಯಾಗ ಬುದ್ಧಿ ಕೂಡ ನಮ್ಮಲ್ಲಿ ಜಾಗೃತವಾಗ್ತದೆ. ಇದೆಲ್ಲವೂ ಕೂಡ ನಮ್ಮ ಮುಂದಿನ ನಡೆಗೆ, ಮೋಕ್ಷಕ್ಕೆ ನಾವು ಹೋಗುವ ನಮ್ಮ ಮನಸ್ಸನ್ನು ಸಿದ್ಧಗೊಳಿಸುವಂತಹ ಆಚರಣೆಗಳು. ಅಂತಹದ್ದು ವರಮಹಾಲಕ್ಷ್ಮಿ ವ್ರತ ಅಂತ ಅರ್ಥ. ಆಗಿ ಸರ್, ಖಂಡಿತವಾಗಿ ನಿಮ್ಮ ಉತ್ತರದಿಂದಾಗಿ ನಮಗೆ ಈಗೇನು ಗೊತ್ತಾಗ್ತದೆ ಹೇಳಿದ್ರೆ ವರಮಹಾಲಕ್ಷ್ಮಿಯನ್ನು ಯಾಕೆ ಆಚರಿಸಬೇಕು ಮತ್ತು ಅದು ಹೇಗಿರಬೇಕು ಆಚರಣೆ ಅನ್ನೋದನ್ನು ನೀವು ಹೇಳಿದ್ರಿ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವು ಎಲ್ಲವಕ್ಕೂ ಯಾವುದೇ ಆಚರಣೆ ಇರಲಿ, ಯಾವುದೇ ವಿಷಯಗಳಿರಲಿ, ನಾವು ಅದಕ್ಕೆ ಕಾರಣಗಳನ್ನು ಕೇಳ್ತೇವೆ. ವೈಜ್ಞಾನಿಕವಾಗಿ ಇದು ಹೇಗೆ ಸಂಬಂಧಪಡ್ತದೆ ಅನ್ನೋದ್ರ ಬಗ್ಗೆ ಪ್ರಶ್ನಿಸ್ತೇವೆ ನಾವು. ಹಾಗಿರುವಾಗ ಆಧುನಿಕ ಬದುಕಿನಲ್ಲಿ ಇಂಥ ಹಬ್ಬಗಳನ್ನು, ನಾನು ಬರೇ ವರಮಹಾಲಕ್ಷ್ಮಿಯ ಬಗ್ಗೆ ಕೇಳ್ತಾ ಇಲ್ಲ, ಹಲವು 10 ಹಬ್ಬಗಳನ್ನು ನಾವು ಮಾಡ್ತೇವೆ. ಇಂಥ ಹಬ್ಬಗಳನ್ನು ನಾವು ಆಚರಿಸಿಕೊಂಡು ಪರಂಪರಾಗತವಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಅವಶ್ಯಕತೆ ಏನು ಅಂತ ಹೇಳ್ತೀರಾ ಸರ್? ಇದಕ್ಕೆ ಅನೇಕ ಕಾರಣಗಳಿದೆ. ನಮ್ಮ ಊರಿನಲ್ಲಿ ಗೌರಿ ಗಣೇಶ ಹಬ್ಬ ಮಾಡ್ತೇವೆ, ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಮಾಡ್ತೇವೆ, ನವರಾತ್ರಿಯ ಆಚರಣೆಯನ್ನು ಮಾಡ್ತೇವೆ. ಆಮೇಲೆ ಇಂತಹ ವ್ರತಗಳನ್ನು ಆಚರಣೆ ಮಾಡ್ತೇವೆ. ಅನೇಕ ಉಪವಾಸಗಳನ್ನು ಮಾಡ್ತೇವೆ, ಏಕಾದಶಿ ಮೊದಲಾದ ಉಪವಾಸಗಳನ್ನು ಕೂಡ ನಾವು ಮಾಡ್ತೇವೆ. ಇವತ್ತಿನ ಆಧುನಿಕ ಯುಗದಲ್ಲಿ ಏನಾಗಿದೆ ಅಂತಂದರೆ, ಮನುಷ್ಯ ಬಹಳ ವೇಗವಾಗಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಅವನಿಗೆ ತನ್ನ ಮುಂದಿನ ಭವಿಷ್ಯ ಹೇಗಿರ್ತದೆ ಗೊತ್ತಿಲ್ಲ. ಇವತ್ತೇನಿದೆ ಇವತ್ತಿಂದು ಇವತ್ತಿಗೆ ಹೋಗ್ತಾ ಇದ್ದಾನೆ ಅವನು. ತಂತ್ರಜ್ಞಾನವು ಅದೇ ರೀತಿಯಾಗಿ ಬೆಳೀತಾ ಇದೆ. ಆ ತಂತ್ರಜ್ಞಾನ ನಮಗೆ ಮುಂದೆ ಮಾರಕ ಆಗ್ತದೆಯಾ ಅಥವಾ ನಮಗೆ ಅದು ಸಹಾಯಕ ಆಗ್ತದೆಯಾ ಎನ್ನುವುದರ ವಿವೇಚನೆ ಕೂಡ ನಮಗಿಲ್ಲದೆ ನಾವು ಹೋಗ್ತಾ ಇದ್ದೇವೆ. ಈ ದೇಹದಲ್ಲಿ 5 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತ ಕರಿತೇವೆ. ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ, ಇದು ಜ್ಞಾನೇಂದ್ರಿಯ. ಈ 5 ಇಂದ್ರಿಯಗಳು ಕೂಡ ಇದು ಬಹಿರ್ಮುಖವಾದದ್ದು. ಕಣ್ಣು ಯಾವುದೋ ಒಂದು ವಸ್ತುವನ್ನು ನೋಡ್ತದೆ, ನೋಡಿದ ಕೂಡಲೇ ಅದು ಬೇಕು ಅಂತ ತನ್ನ ಮನಸ್ಸಿಗೆ ಅದು ಹೇಳ್ತದೆ. ಆ ಮನಸ್ಸು ನಮ್ಮನ್ನು ಪೀಡಿಸ್ತದೆ, ಅದನ್ನು ತಗೋಬೇಕು ನಾವು ಅಂತ ಭಾವ ಬರ್ತದೆ. ಪ್ರತಿಯೊಂದು ಜ್ಞಾನೇಂದ್ರಿಯವೂ ಹಾಗೆ ಹೊರಗಿರುವ ವಸ್ತುವಿನ ಒಂದು ರೂಪವನ್ನು, ಅದರ ರಸವನ್ನು, ಅದರ ಗಂಧವನ್ನು, ಅದರ ಸ್ಪರ್ಶವನ್ನು ನಮ್ಮ ಒಳಗಡೆ ಅದು ರವಾನಿಸಿದಾಗ
ನಮ್ಮ ಮನಸ್ಸು ವಿಕ್ಷಿಪ್ತ ಆಗಿ ಏನಾಗುತ್ತೆ ಅಂದರೆ ಬಹಿರ್ಮುಖವಾಗ್ತಾ ಹೋಗುತ್ತೆ. ಎಲ್ಲಿಯವರೆಗೆ ಬಹಿರ್ಮುಖವಾದ ಮನಸ್ಸನ್ನು ನಾವು ನಮ್ಮ ಒಳಗಡೆ ಅಂತರ್ಮುಖವಾಗಿ ಎಳ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ನಮಗೆ ಉದಾತ್ತ ಚಿಂತನೆ ಎನ್ನುವಂಥದ್ದು ಬರೋದಿಲ್ಲ. ನೀವು ನೋಡಿದಿರಿ, ಆಮೆ ಇರ್ತದೆ, ಅದು ಏನು ಮಾಡುತ್ತೆ ಅಂತಂದರೆ ಏನಾದರೂ ಅದಕ್ಕೆ ಆಪತ್ತು ಬಂದರೆ ಕೂಡಲೇ ಅದು ಆಮೆಯ ಚಿಪ್ಪಿರ್ತದೆ, ಚಿಪ್ಪಿನ ಒಳಗಡೆ ತನ್ನನ್ನು ರಕ್ಷಣೆ ಮಾಡ್ಕೊಳ್ತದೆ, ಅದು ಅಂತರ್ಮುಖವಾಗಿ ಕೊಳ್ತದೆ ಅಂತ ಅರ್ಥ. ಹಾಗೆ ನಾವು ಕೂಡ ಅಂತರ್ಮುಖಿಗಳಾಗಿ ಆಲೋಚನೆ ಮಾಡಬೇಕು ಇಂತಹ ವಿಷಯಗಳನ್ನು ಅಂತಂದರೆ ಆವಾಗ ಸ್ವಾಭಾವಿಕವಾಗಿ ನಾವೇನು ಮಾಡಬೇಕು, ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೋಬೇಕು. ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಿಕ್ಕೆ ಒಂದು ಮಾರ್ಗ ಇದು ವ್ರತ, ಉಪವಾಸ ಇವುಗಳನ್ನು ಮಾಡುವಂಥದ್ದು ಒಂದು. ಎರಡನೇದ್ದು, ಇದಕ್ಕೆಲ್ಲ ಒಂದು ಪರಂಪರೆ ಇದೆ ನಮ್ಮ ದೇಶದಲ್ಲಿ. ಪ್ರಪಂಚದ ಬೇರೆ ಯಾವ ದೇಶದಲ್ಲೂ ಇಂತಹ ಕ್ರಮಗಳೆಲ್ಲ ಇಲ್ಲ. ಈ ಆರ್ಯಾವರ್ತದಲ್ಲಿ, ಈ ಭರತಖಂಡದಲ್ಲಿ, ಭರತವರ್ಷ ಅಂತ ಕರೀತಾ ಇದ್ದು, ಈ ಭರತಖಂಡದಲ್ಲಿ ಈ ಆಚರಣೆಗಳನ್ನು ನಾವು ತಲೆತಲಾಂತರದಿಂದ ನಡೆಸ್ಕೊಂಡು ಬಂದಿದ್ದೇವೆ. ಇದನ್ನು ಯಾವುದೋ ಯಃಕಶ್ಚಿತ್ ಒಬ್ಬ ವ್ಯಕ್ತಿ ಹೇಳಿದ್ದಲ್ಲ, ಇದನ್ನು ಸಾಕ್ಷಾತ್ ಪರಮೇಶ್ವರನೇ ಹೇಳಿದಂಥದ್ದು. ಇಂಥ ವ್ರತಗಳ ಬಗ್ಗೆ ಶಿವಪಾರ್ವತಿಯರ ಸಂವಾದದಲ್ಲಿ ಬರುತ್ತೆ. ಅಂದರೆ ಭಗವಂತನಿಂದಲೇ ನಿರೂಪಿತವಾಗಿ ಬಂದಂತಹ ಒಂದು ಪರಂಪರೆ. ನಮ್ಮ ಹಿಂದಿನವರೆಲ್ಲ ಅದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಆಚರಣೆ ಮಾಡಿಕೊಂಡು ಶ್ರದ್ಧೆಯಿಂದ ಆಚರಣೆ ಮಾಡ್ಕೊಂಡು ಬಂದವರಿಗೆ ಅದರ ಫಲ ಎನ್ನುವುದು ಗೋಚರ ಆಗಿದೆ. ಅದರ ಫಲ ಎನ್ನುವುದು ಅವರ ಅನುಭವಕ್ಕೆ ಅದು ಬಂದಿದೆ. ಹೀಗೆ ಮಾಡಿದರೆ ನಮಗೆ ಒಳ್ಳೆಯದು, ಹೀಗೆ ಮಾಡಿದರೆ ನಮ್ಮ ಮುಂದಿನ ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ, ಇವರಿಗೆಲ್ಲ ಒಳ್ಳೆಯದಾಗ್ತದೆ, ಕುಟುಂಬದಲ್ಲಿ ಎಲ್ಲವೂ ಕೂಡ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಮನಸ್ಸಿನ ಶಾಂತಿ, ಆ ಮನಸ್ಸನ್ನು ಲೌಕಿಕದಿಂದ ಪಾರಲೌಕಿಕದ ಕಡೆಗೆ ತಿರುಗಿಸುವುದಕ್ಕೆ ಇದು ಅತ್ಯಂತ ಪ್ರಮುಖವಾದಂಥದ್ದು. ಹಬ್ಬಗಳು, ಹರಿದಿನಗಳು, ವ್ರತಗಳು ಇದೆಲ್ಲ. ಮತ್ತು ಅದೊಂದು ಪರಂಪರೆ ಇದೆ. ಆ ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅರ್ಥ. ಇವತ್ತು ಪ್ರಪಂಚ ಬೆಳೀತಾ 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 ಏನಾಗಿದೆ ಅಂತಂದರೆ, ಎಷ್ಟೋ ಆಚರಣೆಗಳನ್ನು ನಮ್ಮ ಅಮ್ಮ, ನಮ್ಮ ಹಿರಿಯರು ಮಾಡ್ತಾಯಿದ್ರು, ನಾವು ಇವತ್ತು ಅದನ್ನು ಸ್ವಲ್ಪ ಬಿಟ್ಟಿದ್ದೇವೆ. ನಮ್ಮ ಮುಂದಿನ ತಲೆಮಾರಿನವರು ಇಷ್ಟೂ ಇಲ್ಲ ಅಂತ ಆಗಿಬಿಡತ್ತೆ. ಈ ಹಬ್ಬ ಹರಿದಿನಗಳ ಪ್ರಮುಖವಾದ ಇನ್ನೊಂದು ಅಂಶ ಅಂತಂದರೆ ಎಲ್ಲರೂ ಒಟ್ಟು ಸೇರೋದು. ಒಂದು ಗೌರಿ ಗಣೇಶ ಹಬ್ಬ ಇರ್ಬೋದು, ಅಥವಾ ಇಂತಹ ವ್ರತ ಇರ್ಬೋದು, ಯಾವುದೇ ಇರ್ಬೋದು, ನಮ್ಮ ಸುತ್ತಮುತ್ತಲಿನವರೆಲ್ಲರನ್ನು ನಾವು ಕರಿತೇವೆ, ಪರಸ್ಪರ ಮಾತನಾಡಿಕೊಳ್ತೇವೆ, ಸಂತೋಷವನ್ನು ಹಂಚಿಕೊಳ್ತೇವೆ. ಈ ರೀತಿಯ ಒಂದು ಸಾಮಾಜಿಕ ಜೀವನ ಎನ್ನುವಂಥದ್ದು ಮನುಷ್ಯನಿಗೆ ಅವನ ವಿಕಾಸಕ್ಕೆ ಅತ್ಯಂತ ಅವಶ್ಯಕವಾದದ್ದು. ಅದಕ್ಕೋಸ್ಕರ ಈ ಹಬ್ಬ ಹರಿದಿನಗಳು ಬೇಕು. ಆ ಹಬ್ಬ ಹರಿದಿನಗಳಲ್ಲಿ ಇಂತಿಂತಹ ತಿಂಡಿಗಳನ್ನೇ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಆಯಾ ಋತುಮಾನಕ್ಕೆ ಅನುಗುಣವಾಗಿ ಅದನ್ನು ನಾವು ಮಾಡಿದಾಗ, ಅದನ್ನು ಭಕ್ಷಣೆ ಮಾಡಿದಾಗ ಅದರಿಂದ ವಿಶೇಷವಾದಂತಹ ಲಾಭ ಕೂಡ ನಮಗಾಗತ್ತೆ. ಕೂಡಿ ಬಾಳಿದರೆ ಜೀವನ ಸೊಗಸು ಎನ್ನುವ ತತ್ವವನ್ನು ಈ ಒಂದು ವ್ರತ ನಿಯಮಗಳು, ಹಬ್ಬ ಹರಿದಿನಗಳು ನಮಗೆ ತಿಳಿಸಿಕೊಡುತ್ತೆ. ಅದೇ ರೀತಿ ಈ ವರಮಹಾಲಕ್ಷ್ಮಿ ವ್ರತ ಕೂಡ ಹಾಗೆ. ಆದ್ದರಿಂದ ನಾವು ಎಷ್ಟೇ ವೇಗವಾಗಿ ಹೋದರೂ ನಾವು ಕೊನೆಗೆ ನಿಲ್ಲೋದು ನಮ್ಮ ಕಾಲ ಮೇಲೆ. ನಾವು ಎಲ್ಲಿಯೇ ಹಾರಾಡಿದರೂ ಕೊನೆಗೆ ಬಂದು ನಿಲ್ಲೋದು ಭೂಮಿಯ ಮೇಲೆ. ನಾವು ಎಲ್ಲಿಯೇ ಹೋದರೂ, ಎಷ್ಟೇ ಸುಖ ಸಂತೋಷದಲ್ಲಿದ್ದರೂ ಕೊನೆಗೆ ಒಂದು ದಿವಸ ನಮಗೆ ನೆನಪಾಗೋದು ನಮ್ಮ ಅಮ್ಮನೇ ನೆನಪಾಗೋದು. ಹಾಗಾಗಿ ಈ ಒಂದು ಹಬ್ಬ ಹರಿದಿನಗಳನ್ನು ನಾವು ಬಿಡಬಾರ್ದು. ಇದನ್ನು ಆಚರಣೆ ಮಾಡಿಕೊಂಡು ಹೋದರೆ ಖಂಡಿತವಾಗಿಯೂ ನಮ್ಮ ಮನುಕುಲಕ್ಕೆ ಒಳ್ಳೆಯದಾಗ್ತದೆ ಎನ್ನುವಂತಹ ಸಂದೇಶ ಇದರಲ್ಲಿದೆ. ನಾವು ಎಷ್ಟೇ ದೊಡ್ಡವರಾಗಿರ್ಬೋದು, ಎಲ್ಲಿಯೋ ಕೆಲಸ ಮಾಡ್ತಾ ಇರ್ಬೋದು, ಆದರೆ ನಮಗೆ ಎಲ್ಲರಿಗೂ ಭಗವಂತ ಶ್ರದ್ಧೆಯಿಂದ ಇದನ್ನು ಮಾಡುವ ಅವಕಾಶ ಕಲ್ಪಿಸಿದ್ದಾನೆ. ಅದನ್ನು ನಾವು ಮಾಡಬೇಕು ಅಂತ ಅರ್ಥ. ಅದಕ್ಕೆ ಖಂಡಿತವಾಗಿಯೂ ಸರ್. ಈಗ ನಾವು ಮುಂದುವರೆದು ನೋಡೋದಾದರೆ, ವರಮಹಾಲಕ್ಷ್ಮಿ ಅಂತ ಹಬ್ಬವನ್ನು ನಾವು ಆಚರಿಸುವಾಗ ವ್ರತವನ್ನು ಆಚರಿಸ್ತೇವೆ, ಅದರ ಜೊತೆಗೆ ಲಕ್ಷ್ಮಿಯನ್ನು ಕೂರಿಸುವ ಒಂದು ಶಾಸ್ತ್ರ ಅಂತ ಹೇಳಿ ಇದೆ. ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ, ನಮ್ಮ ಕರ್ನಾಟಕದಲ್ಲಿ ನಾವು ತಗೊಳ್ಳೋದಾದರೆ ದೇವಿಯನ್ನು ಕೂರಿಸ್ತಾರೆ. ಒಂದಷ್ಟು ಹೆಣ್ಣು ಮಕ್ಕಳು ಸೇರಿ ದೇವಿಗೆ ಒಡವೆ ವಸ್ತ್ರಗಳನ್ನು ತೊಡಿಸ್ತಾರೆ. ಆ ಸೀರೆಯನ್ನು ಉಡಿಸುವಂಥದ್ದೇ ಒಂದು ಕಲೆ. ನಾವು ಇವತ್ತಿನ ದಿನ ಆಧುನಿಕ ಮಾಧ್ಯಮಗಳಲ್ಲಿ ನೋಡೋದಾದರೆ ಅದರದ್ದೇ ಒಂದಷ್ಟು ವಿಡಿಯೋಗಳು ನಮಗೆ ನೋಡೋದಕ್ಕೆ ಸಿಗುತ್ತವೆ ಅಂತ. ಈ ಒಂದು ದೇವಿಯನ್ನು ಕೂರಿಸುವುದು ಮತ್ತು ಸಾಯಂಕಾಲದಲ್ಲಿ ದೇವಿಗೆ ಒಂದು ಆರತಿಯನ್ನು ಮಾಡಿದ ನಂತರದಲ್ಲಿ ಅದನ್ನು ವಿಸರ್ಜನೆ ಮಾಡುವಂಥದ್ದು ಅಂತ ಹೇಳಿ, ಇದು ಯಾವ ರೀತಿಯ ಪ್ರಕ್ರಿಯೆ ಸರ್? ಇದು ಆರಂಭದಿಂದ ಕೊನೆಯವರೆಗೆ ಹೇಗಿರಬೇಕು ಅಂತ ತಾವು ಹೇಳ್ತೀರಾ? ಆರಂಭದಲ್ಲಿ ನೀವು ಹೇಳಿದ ಹಾಗೆ ಇದು ಮಹಿಳೆಯರೇ ವಿಶೇಷವಾಗಿ ಆಚರಣೆ ಮಾಡುವಂತಹ ಒಂದು ಹಬ್ಬ. ಅದರಲ್ಲಿ ಪೂಜಾ ಕ್ರಮ ಇತ್ಯಾದಿಗಳನ್ನ ನೆರವೇರಿಸಿಕೊಡೋದಕ್ಕೋಸ್ಕರ
ನಾವು ವೈದಿಕರನ್ನು ಕರೆದು ಅವರ ಮುಖಾಂತರ ಪೂಜೆ ಇತ್ಯಾದಿಗಳನ್ನು ಮಾಡಿಸ್ತೇವೆ. ಇದು ಯಾಕೆ ಮಹಿಳೆಯರ ಹಬ್ಬ ಎಂಬುದಾಗಿ, ಅನೇಕ ಹಬ್ಬಗಳು ಮಹಿಳೆಯರದ್ದೇ ಹಬ್ಬಗಳಿದೆ. ಗೌರಿ ಹಬ್ಬ ಮಹಿಳೆಯರದ್ದೇ. ಅದು ಯಾಕೆ ಅಂತಂದರೆ ವರಮಹಾಲಕ್ಷ್ಮಿಯ ಒಂದು ಕಥೆಯನ್ನು ಹೇಳ್ತಾರೆ. ಹಿಂದೆ ಪಾಂಡ್ಯ ದೇಶದಲ್ಲಿ ಒಂದು ಕುಂಡಿನ ನಗರಿ ಅಂತ ಒಂದು ಊರಿತ್ತು, ನಗರ ಇತ್ತು. ಅದರ ರಾಜಧಾನಿ ಅಂತ ಕರೀತಾರೆ ಅದನ್ನು. ಅಲ್ಲಿ ಚಾರುಮತಿ ಅಂತ ಒಬ್ಬಳು ಪತಿವ್ರತ ಶಿರೋಮಣಿಯಾದ ಸ್ತ್ರೀ ಇದ್ಲು. ಅವಳು ತುಂಬ ದಾರಿದ್ರ್ಯ, ಅವರಿಗೆ ಸರಿಯಾಗಿ ಆಹಾರಕ್ಕೆ ಬೇಕಾಗುವಷ್ಟು ಸಂಪತ್ತಿರ್ತಾ ಇರಲಿಲ್ಲ. ಆದರೆ ಆಕೆ ಬಹಳ ಪಾತಿವ್ರತ್ಯ ಧರ್ಮವನ್ನು ಪಾಲಿಸ್ತಾ ತನ್ನ ಪತಿಯನ್ನು, ಕುಟುಂಬದವ್ರನ್ನ ಬಹಳ ಶ್ರದ್ಧೆಯಿಂದ ಆಕೆ ಪರಿಪಾಲನೆ ಮಾಡಿಕೊಂಡು ಬರ್ತಾಯಿದ್ರು. ದಾರಿದ್ರ್ಯದಲ್ಲಿಯೂ ಅವಳು ಅಂತಹ ಶ್ರದ್ಧೆಯನ್ನು ಇಟ್ಕೊಂಡದ್ರಿಂದ ಒಂದು ದಿವಸ ರಾತ್ರಿ ಆಕೆಯ ಕನಸಿನಲ್ಲಿ ಸಾಕ್ಷಾತ್ ಲಕ್ಷ್ಮಿಯೇ ಬರ್ತಾಳೆ ಅಂತ. ಲಕ್ಷ್ಮಿ ಕಾಣಿಸಿಕೊಂಡು ಆಕೆಗೆ ಹೇಳ್ತಾಳೆ, ಶ್ರಾವಣ ಮಾಸದಲ್ಲಿ ಶುಕ್ರವಾರದ ದಿವಸ, ಹುಣ್ಣಿಮೆಯ ಪೂರ್ವದ ಶುಕ್ರವಾರದ ದಿವಸ ನೀನು ವರಮಹಾಲಕ್ಷ್ಮಿ ವ್ರತವನ್ನು ಮಾಡು, ಅದರಿಂದ ನಿನಗೆ ಸಕಲ ಐಶ್ವರ್ಯಗಳು ಸಿದ್ಧಿಸ್ತದೆ, ನೀನು ಬಹಳ ಶ್ರದ್ಧೆಯಿಂದ ಪಾತಿವ್ರತ್ಯ ಧರ್ಮವನ್ನು ಕಾಪಾಡಿಕೊಂಡು ಬಂದಿದ್ದಿ ಅಂತ ಕನಸಿನಲ್ಲಿ ಲಕ್ಷ್ಮಿ ಬಂದು ಆಕೆಗೆ ಹೇಳ್ತಾಳೆ. ಎಚ್ಚರವಾಗುವಾಗ ಅವಳಿಗೆ ಆಶ್ಚರ್ಯ ಆಗತ್ತೆ. ಲಕ್ಷ್ಮಿಯೇ ತನ್ನ ಕನಸಿನಲ್ಲಿ ಬಂದು ಹೀಗೆ ಹೇಳಿದ್ಲು ಅಂತ ಮನೆಯಲ್ಲೆಲ್ಲ ವಿಷಯ ಹೇಳಿದ್ಲು. ಅದಕ್ಕೆ ಅನುಗುಣವಾಗಿ ಶ್ರಾವಣ ಮಾಸ ಬಂತು. ಶ್ರಾವಣ ಮಾಸದಲ್ಲಿ ಊರಿನವ್ರನ್ನೆಲ್ಲ ಕರೆದು, ಎಲ್ಲ ಪತಿವ್ರತೆಯರನ್ನು ಕರೆದು, ಮಾತೆಯರನ್ನು ಕರೆದು ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಆಕೆ ತೀರ್ಮಾನ ಮಾಡ್ತಾಳೆ. ಅದೇ ರೀತಿ ಆಚರಣೆಯನ್ನು ಕೂಡ ಮಾಡ್ತಾಳೆ. ಈ ಕಥೆಯ ಹಿನ್ನೆಲೆ ಏನು ಅಂತಂದರೆ, ನಮ್ಮಲ್ಲಿ ದಾರಿದ್ರ್ಯ ಇದ್ದರೆ ಸಂಪತ್ತು ಯಥೇಷ್ಟವಾಗಿ ಬರಬೇಕು ಅಂತಂದರೆ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂತ ಅರ್ಥ. ಆ ವ್ರತದ ಪ್ರಭಾವ ಶ್ರದ್ಧೆಯಿಂದ ಮಾಡಿದರೆ ನಮಗೆ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಅಂತ ಹೇಳುವಂಥದ್ದು ಈ ಕಥೆಯಲ್ಲಿ ನಮಗೆ ಗೊತ್ತಾಗತ್ತೆ. ಇಂತಹ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವ ವಿಧಾನದಲ್ಲಿ ಒಂದು ಮಂಟಪವನ್ನು ಮಾಡ್ತಾರೆ. ಆ ಮಂಟಪವನ್ನು ಅಲಂಕರಿಸ್ತಾರೆ. ಅಲ್ಲಿ ಲಕ್ಷ್ಮಿಯ ಪ್ರತಿಷ್ಠಾಪನೆ, ಕಲಶ ಪ್ರತಿಷ್ಠಾಪನೆ ಆಗತ್ತೆ. ಲಕ್ಷ್ಮಿಯ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಲಕ್ಷ್ಮಿಯ ಆರಾಧನೆ ಅಂತಂದರೆ ಸಣ್ಣ ಕನ್ನಿಕೆಯರ ಆರಾಧನೆ ಇದ್ದ ಹಾಗೆ, ನವರಾತ್ರಿಯಲ್ಲಿ ಕನ್ನಿಕೆಯರನ್ನ ಆರಾಧನೆ ಮಾಡ್ತಾರಲ್ಲ, ಅದೇ ರೀತಿ ಇಲ್ಲಿ ಕೂಡ ಆರಾಧನೆ ಮಾಡ್ತಾರೆ. ಅದಕ್ಕೆ ಸೀರೆ ಉಡಿಸುವಂಥದ್ದು, ಇದು ಸೌಂದರ್ಯ ಪ್ರಜ್ಞೆ ನಮ್ಮಲ್ಲಿರುವಂಥದ್ದು. ಭಗವಂತ ಆಕಾರ ಇರುವವನು, ನಿರಾಕಾರ ಎರಡೂ ರೀತಿಯಲ್ಲಿ ಅವನನ್ನು ಹೇಳ್ತಾರೆ. ಅದರಿಂದ ಲಕ್ಷ್ಮಿ ಅಂತ ಆಗಿದ್ದರಿಂದ ಲಕ್ಷ್ಮಿ ಹೇಗಿರ್ತಾಳೆ ಎನ್ನುವಂಥದ್ದನ್ನು ಕಲ್ಪಿಸಿಕೊಂಡು ಆ ಲಕ್ಷ್ಮಿಗೆ ಸೀರೆ ಉಡಿಸುವಂಥದ್ದು, ಅವಳಿಗೆ ಆಭರಣವನ್ನು ತೊಡಿಸುವಂಥದ್ದು, ಈ ರೀತಿಯಲ್ಲಿ ಅಲಂಕಾರಗಳನ್ನು ಮಾಡಬೇಕು ಅಂತ. ಕಥಾಭಾಗದಲ್ಲಿ ಬರೋದು ಕಲಶ ಸ್ಥಾಪನೆ ಮಾಡಿ ಲಕ್ಷ್ಮಿಯ ಆವಾಹನೆಯನ್ನು ಮಾಡಿ ಅಲಂಕಾರ ಮಾಡಬೇಕು, ಮಂಟಪವನ್ನು ಅಲಂಕಾರ ಮಾಡಬೇಕು, ವಿಗ್ರಹವನ್ನು ಅಲಂಕಾರ ಮಾಡಬೇಕು ಅಂತ ಇರುವಂಥದ್ದು. ಹಾಗೆ ಅಲಂಕಾರ ಮಾಡೋದು ಹೇಗೆ ಅಲಂಕಾರ ಮಾಡ್ತಾರೆ ಅದು ನಮಗೆ ಬಿಟ್ಟಿರುವಂಥದ್ದು. ನಮ್ಮ ಶಕ್ತಿ, ಸಾಮರ್ಥ್ಯ, ಭಕ್ತಿ ಇವುಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಈ ರೀತಿಯಲ್ಲಿ ಮಾಡಿ ಆ ಲಕ್ಷ್ಮೀ ಪೂಜೆಯನ್ನು, ಷೋಡಶೋಪಚಾರ ಪೂಜೆ ಇರ್ಬೋದು, ಆಮೇಲೆ ಬೇರೆ ಬೇರೆ ಆವಾಹನೆ ಇತ್ಯಾದಿ ಪೂಜೆಗಳನ್ನು ಮಾಡುವಂಥದ್ದು, ಆಮೇಲೆ ಆರತಿ ಮಾಡುವಂಥದ್ದು, ಮಂಗಳಾರತಿ ಮಾಡುವಂಥದ್ದು, ಆಮೇಲೆ ಉತ್ತರ ಪೂಜಾ ಕ್ರಮ ಅಂತಿದೆ, ಉತ್ತರ ಪೂಜಾ ಕ್ರಮ ಬರ್ತದೆ. ದೋರ ನೀವು ಕೇಳಿರ್ಬೋದು ಅದನ್ನು. ದೋರ ಅಂತಂದರೆ ಒಂದು ಹಗ್ಗ, ಅದನ್ನು ರೇಷ್ಮೆಯ ಹಗ್ಗಕ್ಕೆ 12 ಗಂಟುಗಳನ್ನು ಹಾಕಿ ಅದನ್ನು ಪೂಜೆ ಮಾಡ್ತಾರೆ. ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಪೂಜೆಯನ್ನು ಮಾಡಿ ಆ ದೋರ ಧಾರಣೆಯನ್ನು ಮಾಡ್ತಾರೆ. ಅದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ದೋರ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಅದನ್ನು ಒಂದೊಂದು ಕಡೆಗಳಲ್ಲಿ ಒಂದೊಂದು ಸಂಪ್ರದಾಯಗಳು ಇದೆ. ಆದ್ದರಿಂದ ಇಂಥವ್ರ ಸಂಪ್ರದಾಯ ಸರಿ, ಇಂಥವ್ರದ್ದು ತಪ್ಪು ಅಂತ ನಾವು ಹೇಳುವ ಹಾಗೆ ಇಲ್ಲ. ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಪೂಜೆಗಳನ್ನು ಮಾಡಿಕೊಂಡು, ಪೂಜೆ ಎಲ್ಲ ಆದಮೇಲೆ ಮತ್ತೆ ತಾಯಿ ಲಕ್ಷ್ಮಿಯ ವಿಸರ್ಜನೆಯನ್ನು ಮಾಡುವಂತಹ ಕ್ರಮ, ಇದು ಆಚರಣೆಯ ಕ್ರಮದಲ್ಲಿ ಬರುವಂತಹ ವಿಧಾನಗಳಿದು.
ಸರ್, ವರಮಹಾಲಕ್ಷ್ಮಿಯ ಒಂದು ಕಾರ್ಯಕ್ರಮದ ಕುರಿತಾಗಿ ಮಾತನಾಡುವಂತಹ ಸಂಚಿಕೆಯ ಕೊನೆಯ ಪ್ರಶ್ನೆಯಲ್ಲಿ ನಾನಿದ್ದೇನೆ ಸರ್. ವರಮಹಾಲಕ್ಷ್ಮಿ ಅಂದ ಕೂಡಲೇ ಬಾಗಿನವನ್ನು ನೀಡುವಂಥದ್ದು, ಬೇರೆ ಬೇರೆ ಮುತ್ತೈದೆಯರನ್ನು ಕರೆದು ಅವರಿಗೆ 7 ಅಥವಾ 3 ಜನರಿಗೆ ಅಥವಾ 5 ಜನರಿಗೆ ಬಾಗಿನವನ್ನು ನೀಡುವಂಥದ್ದು. ಆ ಬಾಗಿನದಲ್ಲಿ ಅರಿಶಿನ, ಕುಂಕುಮ, ಫಲವಸ್ತುಗಳು, ಹೂವು, ಹಾಗೆಯೇ ಬಳೆ ಇವುಗಳನ್ನೆಲ್ಲ ನೀಡುವಂಥದ್ದು. ಇದರ ಔಚಿತ್ಯ ಏನು ಅಂತ ಹೇಳ್ತೀರಾ ಸರ್? ಬಾಗಿನ ನೀಡುವ ಕ್ರಮ ಬಹಳ ಪ್ರಾಚೀನ ಕಾಲದಿಂದ ನಮ್ಮಲ್ಲಿ ಇರುವಂಥದ್ದು. ಈ ಪ್ರಪಂಚದ ಆದಿಶಕ್ತಿ ತಾಯಿ, ಸ್ತ್ರೀ ಶಕ್ತಿ. ಅದಕ್ಕೆ ಹೇಳ್ತಾರೆ ಶಿವಶಕ್ತಿಯುಕ್ತೋ ಯದಿ ಭವತಿ ನ ಶಕ್ತ ಪ್ರಭವಿತುಂ ಅಂತ. ಶಕ್ತಿಯ ಸಹಾಯ ಇಲ್ಲದೇ ಇದ್ದರೆ ಸಾಕ್ಷಾತ್ ಶಿವನಿಗೂ ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ ಅಂಥೇಳಿ. ಅಂದರೆ ಮೂಲದಲ್ಲಿದ್ದದ್ದು ಪ್ರಕೃತಿ ಮಾತೆ, ಮಾತಾ ಸ್ವರೂಪದಲ್ಲಿರುವಂಥದ್ದು, ತಾಯಿ ಸ್ವರೂಪದಲ್ಲಿರುವವಳು ಸ್ತ್ರೀ ಅಂಥೇಳಿ. ಆ ಸ್ತ್ರೀ ದೇವತೆ ಅಂತ ಹೇಳಿದ ಕೂಡಲೇ ಆ ಸ್ತ್ರೀ ಆದವಳು ತನ್ನ ಮುತ್ತೈದೆತನವನ್ನು ಕಾಪಾಡಿಕೊಳ್ಬೇಕು ಅಂತ ನಮ್ಮ ಶಾಸ್ತ್ರಗಳಲ್ಲೆಲ್ಲ ಹೇಳ್ತಾರೆ. ಅದನ್ನು ಆ ಮುತ್ತೈದೆಯ ಸಂಕೇತವಾಗಿ ಇವುಗಳನ್ನೆಲ್ಲ ನೀವು ಹೇಳಿದಂತಹ ಈ ವಸ್ತುಗಳನ್ನು ನಾವು ಮುತ್ತೈದೆಯರನ್ನು ಕರೆದು ಅವರಿಗೆ ದಾನ ಮಾಡುವ, ಅವರಿಗೆ ಕೊಡುವಂತಹ ಒಂದು ಕ್ರಮ ಇದೆ. ಮೊದಲೆಲ್ಲ ಪ್ರತ್ಯೇಕ ಸಿಗ್ತಾ ಇತ್ತು. ಈಗ ಪೇಟೆಯಲ್ಲಿ ಒಂದು ಪ್ಯಾಕೆಟ್ ಸಿಗ್ತದೆ ಅದಕ್ಕೆ ಸಂಬಂಧಪಟ್ಟದ್ದು, ಅದನ್ನೇ ತಂದು ಅದನ್ನು ಕೊಟ್ಬಿಡ್ತಾರೆ. ಅದರಲ್ಲಿ ಅರಿಶಿನ, ಕುಂಕುಮ ಇರ್ತದೆ. ವೈಜ್ಞಾನಿಕವಾಗಿಯೂ ನಮಗೆ ಗೊತ್ತುಂಟು, ಕುಂಕುಮವನ್ನು ಧಾರಣೆ ಮಾಡ್ತೇವೆ. ನಮ್ಮ ಆಜ್ಞಾಚಕ್ರ ಅಂತ ಇಲ್ಲಿರುವಂಥದ್ದು, ಆ ಆಜ್ಞಾಚಕ್ರದ ಭಾಗದಲ್ಲಿ ಕುಂಕುಮವನ್ನು ಧಾರಣೆ ಮಾಡ್ತೇವೆ. ಅಲ್ಲಿ ಮೇಣವನ್ನು ಹಾಕಿ ಮೇಣದ ಮೇಲೆ ನಾವೇ ತಯಾರಿಸಿದ ಕುಂಕುಮವನ್ನು ದೊಡ್ಡದಾಗಿ ಇಡ್ತಾಯಿದ್ರು. ಈಗ ಅದರ ಬದಲಿಗೆ ಸ್ಟಿಕ್ಕರ್ಗಳೆಲ್ಲ ಬರ್ತದೆ ಅಲ್ಲಿ. ಅಂತೂ ಆಜ್ಞಾಚಕ್ರವನ್ನು ಖಾಲಿ ಬಿಡಬಾರ್ದು, ಅಲ್ಲಿ ಕುಂಕುಮವನ್ನು ಧರಿಸಬೇಕು. ಕುಂಕುಮ ಧಾರಣೆ ಎನ್ನುವಂಥದ್ದು ಮಾಂಗಲ್ಯದ ಸಂಕೇತ, ಅದಕ್ಕೋಸ್ಕರ ಅದನ್ನು ಧಾರಣೆ ಮಾಡ್ತಾರೆ. ಆಮೇಲೆ ಅರಿಶಿನವನ್ನು ನೀಡ್ತಾರೆ. ಕೆಲವು ಕಡೆ ಕೊಡುವವರೇ ಅರಿಶಿನ ಹಚ್ತಾರೆ, ಕೆಲವು ಕಡೆ ಅವರೇ ತಗೊಳ್ತಾರೆ ಅರಿಶಿನ. ಒಂದು ಕ್ರಮಗಳಿದೆ. ಅರಿಶಿನ ಎನ್ನುವಂಥದ್ದು ಆ್ಯಂಟಿ ಬ್ಯಾಕ್ಟೀರಿಯಾ, ನಿಮಗೆಲ್ಲ ಗೊತ್ತಿದೆ. ಎಲ್ಲ ಕಾಲದಲ್ಲಿಯೂ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಾವಾದ ಈ ಅರಿಶಿನವನ್ನು ನಮ್ಮ ಪ್ರತಿನಿತ್ಯದ ಅಡುಗೆಗಳಲ್ಲಿ ಬಳಸಿದ ಹಾಗೆ ಸ್ತ್ರೀಯರಾದವರಿಗೆ ವಿಶೇಷವಾಗಿ ಅವರಿಗೆ ಹಾರ್ಮೋನ್ಗಳ ಏರುಪೇರುಗಳೆಲ್ಲ ಆಗ್ತದೆ. ಆ ಸಂದರ್ಭದಲ್ಲಿ ಏನೂ ಆಗಬಾರದು ಎನ್ನುವ ದೃಷ್ಟಿಯಿಂದ ಕೂಡ ಈ ಅರಿಶಿನವನ್ನು ಅವರಿಗೆ ನೀಡುವಂತಹ ಕ್ರಮ ಇದೆ. ಅರಿಶಿನ, ಕುಂಕುಮ. ಆಮೇಲೆ ಬಳೆಯನ್ನು ಕೊಡ್ತಾರೆ. ಅದರಲ್ಲಿ ಬಳೆಯ ಸೆಟ್ ಇರ್ತದೆ. ಬಳೆ ಅದೊಂದು ಮಾಂಗಲ್ಯದ ಸಂಕೇತ, ಮತ್ತದೇ ಮುತ್ತೈದೆಯ ಸಂಕೇತ. ಬಳೆ ಇರ್ತದೆ. ರವಿಕೆಯನ್ನು ಕೊಡ್ತಾರೆ. ಬ್ಲೌಸ್ ಪೀಸನ್ನು ಕೊಡ್ತೇವೆ ನಾವು, ಅಥವಾ ಸೀರೆ ಕೊಡ್ತಾರೆ, ಬ್ಲೌಸ್ ಪೀಸ್ ಕೊಡ್ತಾರೆ. ಇವುಗಳು ಇದೆಲ್ಲವೂ ಕೂಡ ಏನು ಅಂತಂದರೆ, ನಮ್ಮ ಮಾತೆ ಸ್ತ್ರೀ ದೇವತೆಯಾದವಳು ಇದನ್ನೆಲ್ಲ ಧರಿಸಿಕೊಂಡಿದ್ದಾಳೆ. ಅದರ ಸಂಕೇತವಾಗಿ ನಾವು ಉಳಿದ ಸ್ತ್ರೀಯರಲ್ಲೂ ಅದನ್ನೇ ನಾವು ಕಂಡು ಅದನ್ನು ಕೊಡುವಂಥದ್ದು. ಹೇಗೆ ಪರಮಾತ್ಮ ಎನ್ನುವನು ಎಲ್ಲಿಯೋ ಇದ್ದಾನೆ ಅಂತ ನಾವು ಹೇಳ್ತೇವೆ, ಆ ಪರಮಾತ್ಮ ಎಲ್ಲೆಲ್ಲೋ ಇಲ್ಲ, ನಮ್ಮೊಳಗೆ ಇದ್ದಾನೆ, ಪ್ರತಿಯೊಬ್ಬರಲ್ಲೂ ಇದ್ದಾನೆ. ಪ್ರತಿಯೊಂದು ಸ್ತ್ರೀಯಲ್ಲಿಯೂ ಕೂಡ ಮಾತೃಸ್ವರೂಪಿಣಿಯಾದ ಶಕ್ತಿ ಇದ್ದಾಳೆ. ನೀವು ಲಕ್ಷ್ಮಿ ಅಂಥೇಳಿ ಅವಳನ್ನು, ಪಾರ್ವತಿ ಅಂಥೇಳಿ, ಶಾರದೆ ಅಂಥೇಳಿ ಆಕೆ ಇದ್ದಾಳೆ. ಆಕೆಯಲ್ಲಿ, ಆ ಸ್ತ್ರೀಯಲ್ಲಿ ಸಾಕ್ಷಾತ್ ಲಕ್ಷ್ಮಿ ಇದ್ದಾಳೆ ಅಂತ ತಿಳಿದು ನಾವು ವರಮಹಾಲಕ್ಷ್ಮಿ ವ್ರತದ ದಿವಸ ಇದನ್ನು ಕೊಡ್ತೇವೆ. ಅಲ್ಲೆಲ್ಲ ನಮ್ಮ ಭಾವನೆಗಳಿಗೆ ವಿಶೇಷವಾದ ಪ್ರಾಶಸ್ತ್ಯ ಇರುವಂಥದ್ದು, ಪ್ರಾಮುಖ್ಯತೆ ಇರುವಂಥದ್ದು. ಅದರಿಂದ ನಮ್ಮ ಭಾವ, ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ ಇವುಗಳಿಗೆ ಅನುಗುಣವಾಗಿ ನಾವು ಯಾರ್ಯಾರನ್ನು ಆಮಂತ್ರಿಸ್ತೇವೆ, ನಾವು ಕರೆಯುವಾಗಲೇ ಹೇಳ್ತಾರೆ ಅರಿಶಿನ ಕುಂಕುಮಕ್ಕೆ ಬರಬೇಕು ಅಂತ ಹೇಳ್ತೇವೆ ನಾವು. ಅದಕ್ಕೆ ನಾವು ಕರೆದಿರ್ತೇವೆ ಅವರನ್ನು. ಅವರಿಗೆ ಅರಿಶಿನ ಕುಂಕುಮವನ್ನು ನೀಡಿದರೆ ಅದರಿಂದಲೇ ಸಂತೃಪ್ತಿ ಎನ್ನುವಂಥದ್ದು ಅವರಿಗೂ ಆಗ್ತದೆ, ನೀಡಿದ ನಮಗೂ ಕೂಡ ತೃಪ್ತಿ ಸಿಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಇದೆಲ್ಲವೂ ಕೂಡ ಭಗವಂತನನ್ನು ಬೇರೆ ಬೇರೆ ರೂಪದಿಂದ, ಬೇರೆ ಬೇರೆ ಸುವಸ್ತುಗಳಿಂದ ಅರ್ಚನೆ ಮಾಡುವ, ಗೌರವಿಸುವ, ಭಗವಂತನನ್ನು ಭಕ್ತಿಯಿಂದ ಪ್ರೀತಿಸುವಂತಹ ಒಂದು ಸಂಕೇತ. ಇದೆಲ್ಲವೂ ಹಬ್ಬಗಳಲ್ಲಿದೆ. ಇದು ಎಲ್ಲದರ ಹಿಂದೆ, ಈ ಎಲ್ಲ ನಾವು ಏನು ಮಾಡ್ತೇವೆ ಇವುಗಳ ಹಿಂದೆ ಇರುವ ಆ ಒಂದೇ ಆದ ಭಕ್ತಿ ಉಂಟಲ್ಲ, ಅದು ಬಹಳ ಪ್ರಮುಖವಾದದ್ದು. ಆ ಶ್ರದ್ಧೆ ಮತ್ತು ಭಕ್ತಿ ಎನ್ನುವಂಥದ್ದು ನಮ್ಮಲ್ಲಿ ಗಟ್ಟಿ ಇದ್ದರೆ ನಾವು ಆಚರಣೆ ಮಾಡುವಾಗ ಒಂದು ಸ್ವಲ್ಪ ಆಚೆ ಈಚೆ ಆದರೂ ಭಗವಂತ ಅದನ್ನು ಸ್ವೀಕರಿಸ್ತಾನೆ ಅಂತ ಅರ್ಥ. ಅದರಿಂದ ಶ್ರದ್ಧೆ, ಯಾವುದೇ ವ್ರತ ಮಾಡಲಿ, ಯಾವುದೇ ಉಪವಾಸಗಳನ್ನು ಮಾಡಲಿ, ಅದರ ಹಿಂದೆ ಶ್ರದ್ಧೆ ಇರಬೇಕು. ಅದರ ಹಿಂದೆ ಒಂದು ಉದಾತ್ತವಾದ ಚಿಂತನೆ ಎನ್ನುವಂಥದ್ದು ಇರಬೇಕು. ಅದರ ಹಿಂದೆ
ಸಮಸ್ತ ಜನರ ಏಳಿಗೆ, ಅಭಿವೃದ್ಧಿ, ಅವರ ಸುಖ ಸಂತೋಷ ಅದರಲ್ಲಿ ಇರಬೇಕು. ಇಂತಹ ಸದ್ವಿಚಾರಗಳನ್ನು ಇಟ್ಕೊಂಡು ಈ ಎಲ್ಲ ವ್ರತಗಳನ್ನು ನಮ್ಮಲ್ಲಿ ಆಚರಣೆಗೆ ತಂದಿದ್ದಾರೆ. ವರ್ಷದಲ್ಲಿ ಒಂದು ದಿವಸ ಒಂದು ವ್ರತ ಮಾಡಿ ಮುಗಿಸಿಬಿಟ್ರೆ ಮತ್ತು ಇಡೀ ವರ್ಷ ಜನ ಸೇರದೇ ಇದ್ದರೆ ಮಾನವೀಯ ಸಂಬಂಧಗಳ ಬೆಳವಣಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ಮಳೆಗಾಲ ಆಷಾಢ ಮಾಸದವರೆಗೆ ತುಂಬ ಮಳೆ ಇರ್ತದೆ. ಆ ಕಾಲದಲ್ಲಿ ಎಲ್ಲರೂ ಸೇರಲಿಕ್ಕೆ ಕಷ್ಟ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಶ್ರಾವಣ ಮಾಸ ಬಂತು ಅಂತಂದರೆ ಇನ್ನು ಮುಂದೆ ಎಲ್ಲ ಹಬ್ಬಗಳು ಬರ್ತಾ ಹೋಗುತ್ತೆ. ಹಬ್ಬ ಅಂತಂದರೆ ಸಡಗರ, ಸಂಭ್ರಮ, ಒಂದು ಮನೆಯಲ್ಲಿ ಅಡುಗೆ ಮಾಡಿ ಭಗವಂತನಿಗೆ ಅರ್ಪಿಸಿ ತಿನ್ನುವಂಥದ್ದು. ನಾವು ಒಬ್ಬರೇ ತಿನ್ನುವಂಥದ್ದಲ್ಲ, 4 ಜನರನ್ನು ಕರೆದು ಎಲ್ಲರೂ ಒಟ್ಟಿಗೆ ಹಂಚಿಕೊಂಡು ತಿನ್ನುವಂಥದ್ದು. ಇಂತಹ ಕ್ರಮಗಳೆಲ್ಲ ಈ ಒಂದು ಹಬ್ಬ ಹರಿದಿನಗಳಲ್ಲಿ ಬರುತ್ತೆ. ಅಂಥದ್ದೇ ವರಮಹಾಲಕ್ಷ್ಮಿ ವ್ರತ ಅಂತ ನಾವು ಇದನ್ನು ಕರಿತೇವೆ. ಈ ವರಮಹಾಲಕ್ಷ್ಮಿ ವ್ರತದ ಸಂಕಲ್ಪ ಮಾಡುವಾಗಲೇ ಮಾಡ್ತಾರೆ. ಮಮ ಅಭೀಷ್ಟ ಸಿದ್ಧ್ಯರ್ಥಂ ಅಂತ, ನನಗೇನೋ ಕಾಮನೆಗಳಿದೆ, ಆ ಕಾಮನೆಗಳೆಲ್ಲ ಸಿಗಬೇಕು. ಸುಖ ಸೌಖ್ಯ ಅಭಿವೃದ್ಧ್ಯರ್ಥಂ, ಸುಖ ಬೇಕು, ಆಮೇಲೆ ಸಂಪತ್ತು ಬೇಕು, ಇದೆಲ್ಲವೂ ಕೂಡ ಸಿದ್ಧಿಸಬೇಕು ಎಂಬ ಸಂಕಲ್ಪವನ್ನು ಇಟ್ಕೊಂಡೇ ಈ ವ್ರತಕ್ಕೆ ನಾವು ತೊಡಗ್ತೇವೆ. ಆಮೇಲೆ ವ್ರತ ಮುಗಿದ ನಂತರ ಭಗವತಿಯನ್ನು ಉದ್ಯಾಪನೆ ಮಾಡ್ತೇವೆ, ವಿಸರ್ಜನೆ ಮಾಡ್ತೇವೆ. ವಿಸರ್ಜನೆ ಮಾಡಿದ ನಂತರ ಆ ವ್ರತ ಎನ್ನುವುದು ಅಲ್ಲಿಗೆ ಮುಗೀತದೆ. ಅದಾದ ಮೇಲೆ ಮತ್ತೆ ಆಹಾರ ಸೇವನೆ ಇತ್ಯಾದಿಗಳೆಲ್ಲ ನಡೀತದೆ. ಬಂದವರನ್ನೆಲ್ಲ ಗೌರವದಿಂದ ಸತ್ಕರಿಸಿ ಅವ್ರನ್ನ ಕಳಿಸ್ಕೊಡುವಂಥದ್ದು. ಇಂತಹ ಒಂದು ಸಂಭ್ರಮದ ವಾತಾವರಣ, ಮನಸ್ಸು ಪ್ರಫುಲ್ಲಿತವಾಗಿರುವಂತಹ ಒಂದು ಹಬ್ಬ ಇದು ವರಮಹಾಲಕ್ಷ್ಮಿ ವ್ರತ ಹಬ್ಬ ಅಂತ ನಾವು ಇದನ್ನು ಕರಿತೇವೆ. ಸರ್, ನೀವು ಹೇಳಿದ ಹಾಗೆ ಹಬ್ಬಗಳು ಎನ್ನುವಂಥದ್ದು ಮಾನವೀಯತೆ ಕೊಂಡಿಗಳು ಅಂತ ಹೇಳಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ. ಸರ್, ಇಷ್ಟು ಹೊತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ಔಚಿತ್ಯ, ಹಾಗೆಯೇ ಅದು ಇವತ್ತಿನ ಕಾಲಕ್ಕೆ ಎಷ್ಟು ಪ್ರಸ್ತುತ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು, ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಿ. ಸರ್, ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಯಲ್ಲಿ ನೆರವೇರ್ತಾ ಇರೋ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಭಜನೆಯ ಕಾರ್ಯಕ್ರಮ ಮೇಳೈಸ್ತಾ ಇದೆ. ಆ ಸೊಬಗನ್ನ ಸವಿಯೋಣ ಬನ್ನಿ. ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮಃ ಕಾಯ ಕೋಟಿ ಸೂರ್ಯ ಸಮಪ್ರಭಾಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಯೇಷು ಸರ್ವದಾ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ ಓಂ ಗಂ ಗಣಪತೇ ನಮಃ.
ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ. ಏಕದಂತನೇ ಲೋಕಜಾತನೇ ಏಕವಾಕ್ಯ ಪ್ರಾವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರಾವೀಣನೇ ಏಕವಿಂಶತಿ ಪತ್ರ ಪೂಜಿತ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಶಾಂಬವ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಮೂಷಿಕಾಸನ ವೇಷಭೂಷಣ ಆಶೇಷ ವಿಘ್ನನಾಶಕ ಮೂಷಿಕಾಸನ ವೇಷಭೂಷಣ ಆಶೇಷ ವಿಘ್ನನಾಶಕ ದಾಸಪುರಂದರ ವಿಠಲೇಶನ ದಾಸಪುರಂದರ ವಿಠಲೇಶನ ಈಶ ಗುಣಗಳ ಹೊಗಳುವೆ ಶರಣು ಬೆಳಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಶಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಕಾಮಿನಿ ಸಂಗದೂರನೇ ಬಾರರಂಗ ಬಾರರಂಗ ಆಡ ಹೋಗುವ ಬಾರು ಕೃಷ್ಣ ಆಡ ಹೋಗುವ ಬಾರು ಕೃಷ್ಣ ಬಾರು ಕೃಷ್ಣ ಆಡ ಹೋಗುವ ಬಾರರಂಗ ಆಡ ಹೋಗುವ ಬಾರು ರಂಗ ಆಡ ಹೋಗುವ ಬಾರು ಕೃಷ್ಣ ಆಡ ಹೋಗುವ ಬಾರು ಕೃಷ್ಣ ಬಾರು ಕೃಷ್ಣ ಆಡ ಹೋಗುವ ಬಾರು ಕೃಷ್ಣ ಆಡ ಹೋಗುವ
ಬಾಲಕೃಷ್ಣ ಆಡ ಹೋಗುವ ಜಾನವಿಯ ತೀರವಂತೆ ಜನಕರಾಯನ ಕುವರಿಯಂತೆ ಜಾನವಿಯ ತೀರವಂತೆ ಜನಕರಾಯನ ಕುವರಿಯಂತೆ ಜಾನಕಿಯ ವಿವಾಹವಂತೆ ಜಾನಕಿಯ ವಿವಾಹವಂತೆ ಜಾಣ ನೀನು ಬರಬೇಕಂತೆ ಬಾರರಂಗ ಬಾರರಂಗ ಆಡ ಹೋಗುವ ಬಾರು ಕೃಷ್ಣ ಆಡ ಹೋಗುವ ಬಾರರಂಗ ಆಡ ಹೋಗುವ ಬಾರು ಕೃಷ್ಣ ಆಡ ಹೋಗುವ ಕುಂಬಿನಿಯ ನಗರವಂತೆ ಭೀಷ್ಮಕರ್ಣ ಕುವರಿಯಂತೆ ಶಿಶುಪಾಲನ ವಲ್ಲಲಂತೆ ನಿನಗೆ ಓಲೆ ಬರೆದಲಂತೆ ಬಾರರಂಗ ಆಡ ಹೋಗುವ ಬಾರು ಕೃಷ್ಣ ಆಡ ಹೋಗುವ ಬಾರು ಕೃಷ್ಣ ಆಡ ಹೋಗುವ ಪಾಂಡವರು ಕೌರವರು ಪಗಡೆಯಾಗಿ ಸೋತರಂತೆ ರಾಜ್ಯವನ್ನು ಬಿಡಬೇಕಂತೆ ರಂಗ ವಿಠಲ ಬರಬೇಕಂತೆ ಬಾರರಂಗ ಆಡ ಹೋಗುವ ಬಾರು ಕೃಷ್ಣ ಆಡ ಹೋಗುವ ಬಾರರಂಗ ಆಡ ಹೋಗುವ ಬಾರು ಕೃಷ್ಣ ಆಡ ಹೋಗುವ ಬಾರರಂಗ ಆಡ ಹೋಗುವ ಬಾರರಂಗ ಆಡ ಹೋಗುವ ಕೃಷ್ಣ ಆಡ ಹೋಗುವ ಕೃಷ್ಣ ಆಡ ಹೋಗುವ ಆಡ ಹೋಗುವ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ
ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಕೊಡುಮ ಕ್ಷೇತ್ರ ನಿಲಯ ಶಿವ ಪಾರ್ವತಿ ಪರಮೇಶ ನಂದೀಶ್ವರ ವಿಶ್ವೇಶ್ವರ ಚಂದ್ರಮೌಳೀಶ್ವರ ಜಯ ಹೇ ವಿಶ್ವನಾಥ ಜಯ ಹೇ ಮಂಜುನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮಾರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಅನಾಥ ರಕ್ಷಕ ರಾಮ 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 ಆಪತ್ ಬಾಂಧವ ರಾಮ 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 ಮೈಥಿಲಿ ನಂದನ ರಾಮ 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 ಮಾರುತಿ ವಂದಿತ ರಾಮ 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 ಜಯ ರಾಮ 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 ಬಾರೆ ಸಖಿ ಸಖಿ ಬಹುವರಾಸ ಕ್ರೀಡೆಯಾಡುವ ಬಾಳ ಸಖಿ ಬಹುವರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನುತ ಕೊಳಲನೋದುವ ಬಾರೆ ಸಖಿ ಬಾರೆ ಸಖಿ ಬಹುವರಾಸ ಕ್ರೀಡೆಯಾಡುವ
ಸಾಕ್ಷ ಕೃಷ್ಣನು ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ತನ್ನ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಮೂರು ನಿಮಿಷ ಅವನ ಮರೆಯಲಾಗದಾಯಿತು ಬೀಳುತ್ತಿರುವ ಮೋಹಜಾಲ ತಳೆದಾಯಿತು ಬಾರೆ ಸಖಿ ಬಾರೆ ಸಖಿ ಗಲವಲ ಸಖಿನೆ ಆಡುವ ಕೃಷ್ಣನು ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಯಾವ ನೀತನೆಂದು ಚಿಂತೆ ಮಾಡಿದಾಯಿತು ನಿರ್ಧಾರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದು ದೊಡ್ಡ ಭಾರವಾಯಿತು ಬಾರೆ ಸಖಿ ಬಾರೆ ಸಖಿ ಬರುವರಾಗ ಕ್ರೀಡೆಯಾಡುವ ಸಾಕ್ಷ ಕೃಷ್ಣನು ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ತಿಳಿಯಿತು ಉಳಿಯಿತು ಲಕ್ಷ್ಮಿ ಮುರಳಿ ರೂಪದಲ್ಲಿ ಹೋದು ಒಳೆಯಿತು ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಬಾರೆ ಸಖಿ ಬಾರೆ ಸಖಿ ಗುರುವರಾದ ಕ್ರೀಡೆಯಾಡುವ ಕೃಷ್ಣನು ಕೊಳಲನೂದುವ ಕೃಷ್ಣ ಕೊಳಲನೂದುವ ಬಾರೆ ಸಖಿ ಬಾರೆ ಸಖಿ ಕ್ರೀಡೆಯಾಡುವ ಕೃಷ್ಣನು ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಭಾಗ್ಯದ ಲಕ್ಷ್ಮೀ ಬಾರಮ್ಮ
ಮಂಗಳದೆ ಭಕ್ತರ ಮನೆಯಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಾಡಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಹಲವು ಮಾರ್ಗಗಳಿವೆ. ಅವುಗಳಲ್ಲೊಂದು ಕುಂಕುಮದ ಮೂಲಕ ತಾಯಿಯನ್ನ ಅರ್ಚಿಸುವುದು. ಸದ್ಯ ಸಂಸ್ಥೆಯ ಭಕ್ತರು ಆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬನ್ನಿ ಕುಂಕುಮಾರ್ಚನೆಯ ಸೊಬಗನ್ನ ನೋಡಿ ಬರೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಪ್ರಕೃತ್ಯೈ ನಮಃ. ಓಂ ವಿಕೃತ್ಯೈ ನಮಃ. ಓಂ ವಿದ್ಯಾಯೈ ನಮಃ. ಓಂ ಸರ್ವಭೂತಹಿತಪ್ರದಾಯೈ ನಮಃ. ಓಂ ಶ್ರದ್ಧಾಯೈ ನಮಃ. ಓಂ ವಿಭೂತ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಪರಮಾತ್ಮಿಕಾಯೈ ನಮಃ. ಓಂ ವಾಚೇ ನಮಃ. ಓಂ ಪದ್ಮಾಯೈ ನಮಃ. ಓಂ ಸ್ವಾಹಾಯೈ ನಮಃ. ಓಂ ಸ್ವಧಾಯೈ ನಮಃ. ಓಂ ಸುಧಾಯೈ ನಮಃ. ಓಂ ಧನಾಯೈ ನಮಃ. ಓಂ ಹಿರಣ್ಮೈ ನಮಃ. ಓಂ ಲಕ್ಷ್ಮೈ ನಮಃ. ಓಂ ನಿತ್ಯಪುಷ್ಪಾಯೈ ನಮಃ. ಓಂ ವಿಭಾವರ್ಯೈ ನಮಃ. ಓಂ ಅದಿತ್ಯೈ ನಮಃ. ಓಂ ದಿತ್ಯೈ ನಮಃ. ಓಂ ದೀಪ್ತಾಯೈ ನಮಃ. ಓಂ ವಸುಧಾಯೈ ನಮಃ. ಓಂ ಕಮಲಾಯೈ ನಮಃ. ಓಂ ವಸುಧಾರಿಣ್ಯೈ ನಮಃ. ಓಂ ಕಾಂತಾಯೈ ನಮಃ. ಓಂ ಕಾಮಾಕ್ಷ್ಯೈ ನಮಃ. ಓಂ ಕಮಲ ಸಂಭವಾಯೈ ನಮಃ. ಓಂ ಅನುಗ್ರಹ ಪ್ರದಾಯೈ ನಮಃ. ಓಂ ಬುದ್ಧಯೇ ನಮಃ. ಓಂ ಅನಘಾಯೈ ನಮಃ. ಓಂ ಹರಿವಲ್ಲಭಾಯೈ ನಮಃ. ಓಂ ಅಶೋಕಾಯೈ ನಮಃ. ಓಂ ಅಮೃತಾಯೈ ನಮಃ. ಓಂ ದೀಪ್ತಾಯೈ ನಮಃ. ಓಂ ಲೋಕಶೋಕ ವಿನಾಶಿನ್ಯೈ ನಮಃ. ಓಂ ಧರ್ಮ ನಿಲಯಾಯೈ ನಮಃ. ಓಂ ಕರುಣಾಯೈ ನಮಃ. ಓಂ ಲೋಕಮಾತ್ರೇ ನಮಃ. ಓಂ ಪದ್ಮಪ್ರಿಯಾಯೈ ನಮಃ. ಓಂ ಪದ್ಮಹಸ್ತಾಯೈ ನಮಃ. ಓಂ ಪದ್ಮಾಕ್ಷೈ ನಮಃ. ಓಂ ಪದ್ಮಪ್ರಿಯಾದ್ರಾಯ ನಮಃ. ಓಂ ಪದ್ಮೋದ್ಭವಾಯೈ ನಮಃ.
ಓಂ ಪದ್ಮಮುಖ್ಯೈ ನಮಃ. ಓಂ ಪದ್ಮನಾಭಪ್ರಿಯಾಯೈ ನಮಃ. ಓಂ ರಮಾಯೈ ನಮಃ. ಓಂ ಪದ್ಮಮಾಲಾಧರಾಯೈ ನಮಃ. ಓಂ ದೇವ್ಯೈ ನಮಃ. ಓಂ ಪದ್ಮಿನ್ಯೈ ನಮಃ. ಓಂ ಪದ್ಮಗಂಧಿನ್ಯೈ ನಮಃ. ಓಂ ಪುಣ್ಯಗಂಧಾಯೈ ನಮಃ. ಓಂ ಸುಪ್ರಸನ್ನಾಯ ನಮಃ. ಓಂ ಪ್ರಸಾದಾಭಿಮುಖ್ಯೈ ನಮಃ. ಓಂ ಪ್ರಭಾಯೈ ನಮಃ. ಓಂ ಚಂದ್ರವದನಾಯ ನಮಃ. ಓಂ ಚಂದ್ರಾಯೈ ನಮಃ. ಓಂ ಚಂದ್ರ ಸಹೋದರ್ಯೈ ನಮಃ. ಓಂ ಚತುರ್ಭುಜಾಯೈ ನಮಃ. ಓಂ ಚಂದ್ರರೂಪಾಯೈ ನಮಃ. ಓಂ ಇಂದಿರಾಯೈ ನಮಃ. ಓಂ ಇಂದುಶೀತಲಾಯೈ ನಮಃ. ಓಂ ಆಹ್ಲಾದಜನೈ ನಮಃ. ಓಂ ಪುಷ್ಟೈ ನಮಃ. ಓಂ ಶಿವಾಯೈ ನಮಃ. ಓಂ ಶಿವಕರ್ಯೈ ನಮಃ. ಓಂ ಸತ್ಯೈ ನಮಃ. ಓಂ ವಿಮಲಾಯೈ ನಮಃ. ಓಂ ವಿಶ್ವಜನ್ಯೈ ನಮಃ. ಓಂ ತುಷ್ಟೈ ನಮಃ. ಓಂ ದಾರಿದ್ರ್ಯನಾಶಿನ್ಯೈ ನಮಃ. ಓಂ ಪ್ರೀತಿ ಪುಷ್ಕರಣೈ ನಮಃ. ಓಂ ಶಾಂತೈ ನಮಃ. ಓಂ ಶುಕ್ಲಮಾಲಾಂಬರಾಯ ನಮಃ. ಓಂ ಶ್ರೀಯೈ ನಮಃ. ಓಂ ಭಾಸ್ಕರ್ಯೈ ನಮಃ. ಓಂ ಬಿಲ್ವನಿಲಯಾಯ ನಮಃ. ಓಂ ವರಾರೋಹಾಯ ನಮಃ. ಓಂ ಯಶಸ್ವಿನೇ ನಮಃ. ಓಂ ವಸುಂಧರಾಯ ನಮಃ. ಓಂ ಉದಾರಾಂಗಾಯ ನಮಃ. ಓಂ ಹರಿಣ್ಯೈ ನಮಃ. ಓಂ ಹೇಮಮಾಲಿನೇ ನಮಃ. ಓಂ ಧನಧಾನ್ಯಕರೇ ನಮಃ. ಓಂ ಸಿದ್ಧೈ ನಮಃ. ಓಂ ಶ್ರೇಷ್ಠಣ್ಯ ಸೌಮ್ಯಾಯ ನಮಃ. ಓಂ ಶುಭಪ್ರದಾಯ ನಮಃ. ಓಂ ನೃಪವೇಶ್ವಗತಾನಂದಾಯ ನಮಃ. ಓಂ ವರಲಕ್ಷ್ಮ್ಯೈ ನಮಃ. ಓಂ ವಸುಪ್ರದಾಯ ನಮಃ. ಓಂ ಶುಭಾಯ ನಮಃ. ಓಂ ಹಿರಣ್ಯಪ್ರಕಾರಾಯ ನಮಃ. ಓಂ ಸಮುದ್ರತನಯಾಯ ನಮಃ. ಓಂ ಸಮುದ್ರತನಯಾಯ ನಮಃ. ಓಂ ಜಯಾಯ ನಮಃ. ಓಂ ಮಂಗಳಾಯ ನಮಃ. ಓಂ ವಿಷ್ಣು ವಕ್ಷಸ್ಥಲಸ್ಥಿತಾಯ ನಮಃ. ವಕ್ಷಸ್ಥಲಸ್ಥಿತಾಯ ನಮಃ. ಓಂ ವಿಷ್ಣು ಪತ್ನ್ಯೈ ನಮಃ. ಓಂ ಪ್ರಸನ್ನಾಕ್ಷೈ ನಮಃ. ಓಂ ನಾರಾಯಣ ಸಮಾಶ್ರಿತಾಯ ನಮಃ. ನಾರಾಯಣ ಸಮಾಶ್ರಿತಾಯ ನಮಃ. ಓಂ ದಾರಿದ್ರ್ಯ ಧ್ವಂಸಿನ್ಯೈ ನಮಃ. ಓಂ ದೇವ್ಯೈ ನಮಃ. ಓಂ ಸರ್ವೋಪದ್ರವದನಿನಾರಣ್ಯೈ ನಮಃ. ಓಂ ಸರ್ವೋಪದ್ರವನಿವಾರಿಣ್ಯೈ ನಮಃ. ಓಂ ನವದುರ್ಗಾಯೈ ನಮಃ. ಓಂ ಮಹಾಕಾಲ್ಯೈ ನಮಃ. ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೈ ನಮಃ. ಓಂ ತ್ರಿಕಾಲ ಜ್ಞಾನ ಸಂಪನ್ನಾಯ ನಮಃ.
ಓಂ ಶ್ರೀ ಭುವನೇಶ್ವರಾಯ ನಮಃ. ಅಥ ಶ್ರೀ ವೈಭವಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ನೀವು ನಿಮ್ಮ ಮನಸ್ಸಿನಲ್ಲಿ ಶ್ರೀ ಲಕ್ಷ್ಮಿಯಲ್ಲಿ ಏನು ಬೇಡಿಕೊಳ್ತೀರಿ ಆ ಲಕ್ಷ್ಮಿ ನಿಮಗೆ ಸಂಪೂರ್ಣವಾಗಿ ಅನುಗ್ರಹಿಸಲಿ ಅಂತ ನಾವು ಬಯಸ್ತೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜಾತವೇದಸೇ ಸನವಾಮಸೋ ಮಮರಾತಿ ಯತು ನಿದಹಾತಿ ವೇದಾಃ ಸನ ಪರ್ಷದತಿ ದುರ್ಗಾಣೀಶ್ವನಾವೇವ ಸಿಂಧುನ್ ನುರಿತಾತ್ಯಗ್ನಿ ತಾಂ ಅಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ದುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಓಂ ಅಗ್ನಿಂ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣೀಶ್ವ ಪೂಶ್ಚ ಪೃಥ್ವೀ ಬಹುಲಾನವೂರ್ವಿ ಭವಾತು ಕಾಯತನಯಾಯ ಸಂಯೋಃ ವಿಶ್ವಾನಿನೋ ದುರ್ಗಾಃ ಜಾತವೇದ ಸಿಂಧುನ್ನವ ದುರಿತಾತಿಚರ್ಷಿ ಅಗ್ನೇ ಅತ್ವನ್ಮನಸಾ ಗೃಣಾನೋ ಓಸ್ಮಾಕಂ ಬೋಧ್ಯವಿತಾ ತನನಾಮೃತನಾಜಿತಗಂ ಸಾಮಾನಮುಗ್ನಮಗ್ನಿಗಂ ಭುವೇಮ ಪರಮಾಧಸ್ತಾತ್ ಸನಪರ್ಷದತಿ ದುರ್ಗಾಣೀಶ್ವಾಕ್ಷಾಮೋದ್ದೇವೋತಿದುರಿತಾತ್ಯಗ್ನಿಃ ರತ್ನೋಶಿಖಮೀಡ್ಯೋದ್ವರೇಷು ಶನಶ್ಚ ಹೋತಾ ನವ್ಯಶ್ಚ ತಸ್ವಿ ಸ್ವಾಂ ಚಾಗ್ನೇ ತನ್ಮಂ ಪ್ರಿಸ್ಪಯ ಸ್ವಾಸ್ನಭ್ಯಂ ಚ ಸೌಭಗಮಾಯಸ್ವ ಗೋಭಿರ್ಜಿಷ್ಟಮೈದೋ ನಿಷಿಕ್ತಂ ತವೇಂದ್ರವಿಷ್ಣುಧನು ಸಂಚರೇ ಮನಾಕಸ್ಯ ಕೃಷ್ಣಮಭಿಸಂವಸಾನೋ ವೈಷ್ಣವೀಂ ಲೋಕ ಇಹಮಾದಯಂತಾಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಮಹಾಲಕ್ಷ್ಮೀಷ್ಟ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕೂರ್ಮನಿಗೆ ದಯೆಯನ್ನು ಧರಿಸಿದವರ ಅವತಾರಗೆ ಕರಗಳನ್ನು ಕಾಚು ಶ್ರೀ ನರಸಿಂಹಗೆ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಶುಭ ಮಂಗಳಾಂ. ಭೂಮಿಯ ದಾನವ ಕೇಳಿದಗೆ ಆಮ ಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರ ಎಂಬ ದಶರಥ ಸುತನಿಗೆ ರಭಾಮಿಯ ರಸ ಗೋಪಾಲ ಕೃಷ್ಣನಿಗೆ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಶುದ್ಧ ಮಂಗಳಾಂ. ತಳಿ ನಿಂತಿಯ ಬೌದ್ಧನಿಗೆ ಉತ್ತಮಾಯವೇ ಕಲ್ಕನಿಗೆ ಸತ್ಯವತಾರದಿ ಭಕ್ತರ ಸಲವು ವಸ್ತು ಶ್ರೀ ಪುರಂದರ ವಿಠಲನಿಗೆ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಶುಭ ಮಂಗಳಾಂ. ನೀಲಾಂಜನಂ ಚ ಕರಿಷ್ಯೆ. ಶಂಕರಾಯ
ಅಮ್ಮನವರ ಒಂದು ಕಾಳಜಿಯನ್ನು ನಾವು ನಿಜವಾಗಿ ಆದರೂ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂತ ಹೇಳಿದರೆ ವರಮಹಾಲಕ್ಷ್ಮಿ ವ್ರತ ಅಂತ ಹೇಳಿದ ಕೂಡಲೇ ನಮ್ಮ ಏನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತೇಳಿ ಅಮ್ಮನವರು ಹೇಳಿದ ಪ್ರಕಾರ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು SKDRDPಗೆ ಒಂದು ಏನು ಮಾಡಬೇಕಾದಂತಹ ಕಾರ್ಯಕ್ರಮ. ಯಾಕಂತೇಳಿದರೆ ಈಗಾಗಲೇ ಹೇಳಿದಾಗೆ ಏನು ನಮ್ಮ ಲಕ್ಷ್ಮಿ ಅಂತ ಕರೀತಾ ಇದ್ದಾರೆ. ಆಮೇಲೆ ಒಂದು ಕತೆ ಹೇಳ್ತೇನೆ ಲಕ್ಷ್ಮಿದ್ದು. ಅದಕ್ಕಿಂತ ಮೊದಲು ಜಸ್ಟ್ ರಿಮೈಂಡ್ ಮೀ ಇಫ್ ಐ ಫರ್ಗೆಟ್. ಓಕೆ, ಲೆಟಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಲಕ್ಷ್ಮಿ ಅಂತೇಳಿದರೆ ಎಲ್ರಿಗೂ ಇಷ್ಟ. ನಮಗೆ ಈ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಸುಸ್ಥಿರತೆಯಿಂದ ಈ ಕಾರ್ಯಕ್ರಮವನ್ನು ಮುನ್ನಡೆಸಿ ಹೋಗಬೇಕಾದ್ರೆ ಲಕ್ಷ್ಮಿ ಅಗತ್ಯ ಇದೆ. ಇಟ್ಸ್ ನಮ್ಮ ಏನು ಈ ಒಂದು ಸಂಸ್ಥೆ ಬ್ಲೆಂಡ್ ಆಫ್ ಲಕ್ಷ್ಮಿ ಮತ್ತು ಶಿವ. ಲಕ್ಷ್ಮಿ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತಿದೆ, ನಾನು ಏನು ಹೇಳಬೇಕಾಗಿಲ್ಲ, ಎಲ್ಲರೂ ಅದನ್ನು ಅಪೇಕ್ಷೆ ಪಡ್ತಾರೆ. ಮತ್ತು ನಮಗೆಲ್ಲ ಆದಾಯ ಮಾಡುವಂಥದ್ದನ್ನು ಲಕ್ಷ್ಮಿ ಅಂತ ಹೇಳ್ತೇವೆ. ಆದರೆ ಶಿವನನ್ನು ಯಾರೂ ಅಷ್ಟು ಇದು ಮಾಡೋದಿಲ್ಲ. ಶಿವ ಅವನನ್ನು ನೋಡಿದರೆ ಇರುವುದು ಸ್ಮಶಾನದಲ್ಲಿ, ಅವನಿಗೆ ಭಸ್ಮ, ಅವನಿಗೇನು ಬೇಡ. ವಿಷ್ಣುವಿಗೆ ಮತ್ತು ಶಿವನಿಗೆ ಇರುವ ವ್ಯತ್ಯಾಸ ಏನೆಂದರೆ ವಿಷ್ಣು ಅಲಂಕಾರ ಪ್ರಿಯ ಅಂತೆ. ಅಂದರೆ ಅವನಿಗೆಲ್ಲ ನೀವು ದೇವಸ್ಥಾನಗಳಿಗೆ ಹೋದಾಗ ಅಥವಾ ವಿಷ್ಣುವಿನ ಚಿತ್ರವನ್ನು ನೋಡಿದಾಗ ಅದರಲ್ಲೆಲ್ಲ ಅಲಂಕಾರ ಇರ್ತದೆ. ಆದರೆ ಶಿವನ ಚಿತ್ರವನ್ನು ನೋಡಿದಾಗ ಅದರಲ್ಲಿ ಯಾವುದೇ ಅಲಂಕಾರ ಇಲ್ಲ, ನ್ಯಾಚುರಲ್ ಆಗಿರ್ತಾನೆ ಅವನು. ಹಾಗೆ ಅವನು ಬೂದಿ ಹಾಕ್ತಾನೆ ಅಲ್ಲ, ಅದು ಹೇಳಿದರೆ ತುಂಬ ಉದ್ದ ಆಗ್ತದೆ. ಬಟ್ ನಾನು ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ, ಶಿವ ನಮ್ಮನ್ನು ಏನು ವೈರಾಗ್ಯದ ಕಡೆಗೆ ಕೊಂಡೋಗ್ತಾನೆ. ವಿಷ್ಣು ನಮಗೆ ಈ ಲೋಕದಲ್ಲಿ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಇರಲಿಕ್ಕೆ ಸಹಾಯ ಮಾಡ್ತಾನೆ. ದಿಸ್ ಇಸ್ ದ ಬ್ರಾಡ್ ಕಾನ್ಸೆಪ್ಟ್. ಇದನ್ನು ನಾನು ಇಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದರೆ, SKDRDP ಎರಡನ್ನ ಮಾಡ್ತದೆ. ಏನು ಮಾಡ್ತದೆ? ಹಣವನ್ನು ಗಳಿಸ್ತದೆ ಲಕ್ಷ್ಮಿಯ ರೂಪದಲ್ಲಿ, BC ಆಗಿ, ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿ. ಅದಕ್ಕಿಂತ ಜಾಸ್ತಿ ನಾವು ಎಲ್ಲವನ್ನು ಚಾರಿಟಿಯಾಗಿ ಕೊಡ್ತಾ ಇದ್ದೇವೆ. ಯಾವುದನ್ನು ನಾವು ಇಟ್ಕೊಳ್ಳೋದಿಲ್ಲ. ಲಕ್ಷ್ಮಿ ನಮ್ಮ ಹತ್ರ ಬಂದರೂ, ಲಕ್ಷ್ಮಿ ನಮಗೆ ಬೇಕು ಬಂದರೂ ಅದನ್ನು ಪುನಃ ಚಾರಿಟೇಬಲ್ ಆ್ಯಕ್ಟಿವಿಟಿ ಮುಖಾಂತರ ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಹಲವಾರು ನಮ್ಮ ಸುಜ್ಞಾನಿಧಿ ಕಾರ್ಯಕ್ರಮ ಆಗಲಿ, ಮಾಶಾಸನ ಕಾರ್ಯಕ್ರಮ ಆಗಲಿ, ಯಾರು ಇಂತಹ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅಸಾಧ್ಯವಾದ ಕಾರ್ಯಕ್ರಮಗಳನ್ನು ಪೂಜ್ಯರು ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ಇವತ್ತು ನಮಗೆ ಈ ಲಕ್ಷ್ಮಿಯ ಆರಾಧನೆಯಿಂದ ಯಾವುದೆಲ್ಲ ಏನು ಆದಾಯದ ವೃದ್ಧಿ ಆಗ್ತದೋ ಅದು ಮುಂದಿನ ದಿನಗಳಲ್ಲಿ ಸಮಾಜದ ಅಭಿವೃದ್ಧಿಗಾಗಿ ಇನ್ನೂ ಹೆಚ್ಚು ನನಗೆ ಇದರಲ್ಲಿ ಉಪಯೋಗ ಆಗ್ತದೆ ಎಂಬ ಒಂದು ಏನು ಭರವಸೆ ನನಗಿದೆ. ಅಷ್ಟು ಮಾತ್ರ ಅಲ್ಲ, ಲಕ್ಷ್ಮಿಯ ಇನ್ನೊಂದು ಗುಣ ಏನಂತ ಹೇಳಿದರೆ, ಲಕ್ಷ್ಮಿ 3 ತಲೆಮಾರಿನ ತನಕ ಮಾತ್ರ ಉಳಿತಾಳಂತೆ. 3 ತಲೆಮಾರಿನ ನಂತರ ಉಳಿಯುವುದಿಲ್ಲ ಅಂತೆ. ನೀವು ಯಾವುದೇ ನಿಮ್ಮ ಊರಿನಲ್ಲಿ ಯಾರನ್ನಾದರೂ ಒಬ್ಬರನ್ನು ನೋಡಿ, ಶ್ರೀಮಂತರು ಮತ್ತು ಇದು ಅವರ ಮನೆಯಲ್ಲೆಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. 3 ತಲೆಮಾರಿಗಿಂತ ಜಾಸ್ತಿ ಉಳಿಬೇಕಾದ್ರೆ ಅದಕ್ಕೆ ಅವರೇನಾದರೂ ದಾನ ಧರ್ಮಗಳ ಕಾರ್ಯಕ್ರಮಗಳನ್ನು ಮಾಡಿದರೆ ಆ 3 ವರ್ಷಕ್ಕಿಂತ ಜಾಸ್ತಿ ಉಳಿತಾಳಂತೆ. ನಾವು ಕಳೆದ 42 ವರ್ಷಗಳಿಂದ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಆದರೂ ನಮಗೆ ಹಲವಾರು ಚಾಲೆಂಜಸ್ಗಳು ಹೊರಗಿಂದ ಬಂದರೂ ನಾವು ಅದನ್ನು ಮೀರಿ ನಿಂತಿದ್ದೇವೆ. ಕಾವಂದರಿಗೆ ಇಷ್ಟು ದೊಡ್ಡ ಏನು ಚಾಲೆಂಜ್ಗಳನ್ನು ಹೊರಗಿನವರು ಕೊಟ್ಟರು ನಮಗೆ ಯಾರಿಗೂ ಟಚ್ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕಂತ ಹೇಳಿದರೆ, ನಾವು ಮಾಡುವ ದಾನ ಧರ್ಮಗಳ ಕೆಲಸ. ನಮ್ಮನ್ನು ರಕ್ಷಿಸುವುದು ಯಾರು, ನಮಗೆ ರಕ್ಷಿಸಲಿಕ್ಕೆ ಯಾರು ಬೇರೆ ಬೇಡ. ಮಂಜುನಾಥ ಸ್ವಾಮಿಯನ್ನು ಬಿಟ್ಟರೆ ನಾವು ಮಾಡುವ ದಾನ ಧರ್ಮದ ಕೆಲಸಗಳೇ ಸಾಕು. ಅದರಲ್ಲೂ SKDRDPಗೆ ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ನಾವು ಏನು ಅದನ್ನು 1982ರಲ್ಲಿ ಸ್ಥಾಪಿಸಿದಾಗ ಮತ್ತು ಅದಕ್ಕಿಂತಲೂ ಹಿಂದೆ ಮಾಡಿದಂತಹ ದಾನದ ಒಂದು ಏನು ಫಲವನ್ನು ಪಡೆದಂತಹ ವ್ಯಕ್ತಿಗಳು ಅವರ ಮನಸ್ಸಿನಲ್ಲಿ ಏನು ಕಾವಂದರಿಂದಾಗಿ ನಾನು ಅಥವಾ ಕ್ಷೇತ್ರದಿಂದಾಗಿ ನಾನು ಇವತ್ತಿನ ಊಟ ಮಾಡುತ್ತೇನೆ ಎಂಬ ಭಾವನೆ ಆ ಕಾಲದಲ್ಲಿ ನಾನು ಹೇಳ್ತಾ ಇರೋದು, ಅದರ ಆ ಭಾವನೆಯಲ್ಲಿ ವ್ಯಕ್ತವಾದಂತಹ ಕೃತಜ್ಞತೆ ಉಂಟಲ್ಲ, ಮತ್ತು ಒಂದು ವೆಲ್ ವಿಶಿಂಗ್ ಇದು ಹೇಳ್ತೇವಲ್ಲ, ವೆಲ್ ವಿಶ್ ಇದೆಯಲ್ಲ, ಅದು ನಮ್ಮನ್ನು ರಕ್ಷಿಸ್ತದೆ. ಈ ಒಂದು ದೃಢ ಅಭಿಪ್ರಾಯವನ್ನು ನಾನು ಹೊಂದಿದ್ದೇನೆ. ಆದ್ದರಿಂದ ನಮ್ಮೆಲ್ಲರೂ, ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಲ್ಲಿ ವಿನಂತಿ ಏನಂತ ಹೇಳಿದ್ರೆ, ಈ ಒಂದು ಯೋಜನೆ, ಇಷ್ಟು ಒಳ್ಳೆಯ ಯೋಜನೆ, ಪೂಜ್ಯರು ನಮಗೆ ಮಾಡಿಕೊಟ್ಟಂತಹ ಯೋಜನೆಯನ್ನು ಹಲವಾರು ಏನು ವಿ ಕ್ಯಾನ್ ಫೀಲ್ ಪ್ರೌಡ್ ಅಂತ ಹೇಳ್ತೇವೆ. ಅಂದರೆ ನಮಗೆ ಹೆಮ್ಮೆ ಪಡುವಂತಹ ಒಂದು ಕಾರ್ಯಕ್ರಮ.
ಆದ್ದರಿಂದ ಇದನ್ನು ಮಾಡೋಣ. ಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳಿದ್ದಕ್ಕೆ ಒಂದು ಕತೆ ಹೇಳ್ತೇನೆ ಅಂತ ಹೇಳಿದ್ದೇನೆ. ಒಬ್ಬ ಬರೀ ಬಡವ ಇದ್ದ ಅಂತೆ. ಅದು ಕಥೆಯನ್ನು ಪೂಜ್ಯರು ಹೇಳ್ತಾರೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ನಾನು ಹೇಳ್ತಾ ಇದ್ದೇನೆ. ಅದನ್ನು ಬಡವ ಏನಿರಲಿಲ್ಲ, ಅವನಿಗೆ ಹತ್ರ ಅವನೆಂತ ಅವನ ಹೆಸರು ಎಂಥದ್ದು ಒಂದು ಹೆಸರಿತ್ತ, ಸೀನಾ ಅಂತ ಹೆಸರಿಟ್ಕೊಂಡ್ರೆ ಹಾಗೆ ಕರೀತಾ ಇದ್ರಂತೆ. ಆಗ ಸ್ವಲ್ಪ ಸಮಯದ ಮೇಲೆ ಸ್ವಲ್ಪ ಹಣ ಆಯಿತು ಅವನ ಹತ್ರ, ಸೀನಣ್ಣ ಅಂದಂತೆ. ಆಮೇಲೆ ಸೀನಣ್ಣಪ್ಪ ಅದಂತೆ. ನಿಮ್ಗೆ ಗೊತ್ತಿದೆ, ಪೂಜ್ಯರು ಹೇಳ್ತಾ ಇದ್ದಾರೆ, ಜಾಸ್ತಿ 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 ಹಣ ಆದಾಗ ತಿಮ್ಮಣ್ಣ, ಆಮೇಲೆ ತಿಮ್ಮಜ್ಜ, ಅಯ್ಯ ಅಲ್ಲ ದೊಡ್ಡದು. ಅಂದರೆ ಅವನ ಗ್ರೇಡ್ ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ ಅವನಲ್ಲಿರುವ ದುಡ್ಡು ಜಾಸ್ತಿ ಆದಾಗೆ ಅವನಿಗೆ ಬೆಲೆ ಸಿಗ್ತದೆ. ಹಾಗೆ ಹಾಗೆ ತಿಮ್ಮಜ್ಜ ಆದಾಗ ಅವನಿಗೆ ಜ್ಞಾನೋದಯ ಆಗ್ತದೆ. ಅಷ್ಟರ ತನಕ ಅವನ ಹತ್ರ ಇದು ನನಗೆ ಎಲ್ಲ ಮರ್ಯಾದೆ ಸಿಗುವುದೆಲ್ಲ ನನಗೆ ಅಂತ ಅವನಲ್ಲಿ ಭಾವನೆ ಇತ್ತು. ಅಜ್ಜ ಆದಾಗ ಅವನಿಗೆ ಅಂದರೆ ಪ್ರಾಯ ಆಯ್ತಲ್ಲ, ಆಗ ಅವನಿಗೆ ಗೊತ್ತಾಯ್ತು ಇದು ಏನು ಅಂತ, ಇದರ ಗುಟ್ಟು ಏನು ಅಂತ. ಮತ್ತೆ ಎಲ್ಲರೂ ನಮಸ್ಕಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆಗ ನಮಸ್ಕಾರ ಮಾಡುವಾಗ ಅವನು ಹೇಳ್ದ ಅಂತ, ಆಯಿತು ಹೇಳ್ತೇನೆ ಅಂತ. ನಮಸ್ಕಾರ ಅಂತ ಪ್ರತಿ ನಮಸ್ಕಾರ ಮಾಡಲಿಕ್ಕಿಲ್ಲ, ಆಯಿತು ಹೇಳ್ತೇನೆ ಅಂತ. ಹಾಗೆ ಇವರು ಊರಿನವರಿಗೆಲ್ಲ ಒಂದು ಇದಾಯಿತು, ಏನು ಇವ್ರು ಏನು ಹೇಳ್ತೇನೆ ಅಂತ ಹೇಳ್ತಾನೆ, ಇದು ಏನು ಪ್ರತಿ ನಮಸ್ಕಾರ ಹೇಳೋದಿಲ್ಲ, ಜಸ್ಟ್ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ, ಏನಿದು ಅಂತ. ಅದಕ್ಕೆ ಒಬ್ಬ ರಾತ್ರಿ ಹೋಗಿ ಅವನ ಹಿಂದೆ ಹೋದಂತ, ಯಾರ ಹತ್ರ ಹೇಳ್ತಾನೆ ನೋಡುವ ಇವು ನಮಸ್ಕಾರಗಳನ್ನೆಲ್ಲ ಯಾರ ಹತ್ರ ಹೇಳ್ತಾನೆ ನೋಡುವ ಅಂತ ಹೋದಂತೆ. ಅವನು ಹೋಗಿ ಮನೆಯೊಳಗೆ ಹೋದ, ಮನೆಯ ತಿಜೋರಿಯ ಬಾಗಿಲನ್ನು ತೆಗೆದ, ಮತ್ತೆ ಹೇಳಿದಂತೆ, ನಿನಗೆ ಇವತ್ತು 108 ನಮಸ್ಕಾರಗಳು ಸಿಕ್ಕಿದೆ ಅಂತ. ಅಂದರೆ ನಮಸ್ಕಾರ ಕೊಡೋದು ಯಾರಿಗೆ ಅಂತ ಹೇಳಿದ್ರೆ ನನಗೆಲ್ಲ ಇದಕ್ಕೆ ನಾನು ಇನ್ನೊಂದು ವಿಷಯ ಹೇಳ್ತೇನೆ, ಇದು ನನ್ನದಲ್ಲ, ಇದು ಪೂಜ್ಯರು ಏನು ನಮಗೆ ಕೊಟ್ಟಿದ್ದಾರೆ, ಅದನ್ನು ನಾವು ಬಳಸ್ಕೊಳ್ತೇವೆ. ಇಲ್ಲಿ ಇವರು ಈಗ ಏನು ಹೇಳಿದ್ದಲ್ಲ ಲಕ್ಷ್ಮಿ ಲಕ್ಷ್ಮಿ ಅಂತೇಳಿ, ಅದು ಪೂಜ್ಯರಿಗೆ ಸಲ್ತದೆ, ಮಂಜುನಾಥ ಸ್ವಾಮಿಗೆ ಸಲ್ತದೆ ಹೇಳ್ತಾ. ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತಿದೆ, ವರವನ್ನು ಕೊಡುವಳಂತೆ. ಇವತ್ತು ಹೆಚ್ಚಾಗಿ ಈ ಹೆಂಗಳೆಯರೆಲ್ಲ ಏನೇನು ಮಾಡ್ತಾರೆ ಅಂತ ಹೇಳಿದ್ರೆ ಲಕ್ಷ್ಮಿಗೆ ಪೂಜೆ ಮಾಡಿ ತುಂಬ ಇನ್ನೂ ವೃದ್ಧಿ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಕೇಳಿದ ವರಗಳನ್ನು ಕೊಡ್ತಾಳಂತೆ. ನಮಗೆಲ್ರಿಗೂ ವರಮಹಾಲಕ್ಷ್ಮಿ ಆಯುಷ್ಯ, ಆರೋಗ್ಯ, ಧನ, ಸಂಪತ್ತು, ಕೀರ್ತಿ ಎಲ್ಲವನ್ನೂ ಕೊಡಲಿ ಅಂತೇಳಿ ಮತ್ತೊಮ್ಮೆ ಈ ಒಂದು ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.
ವೀಕ್ಷಕರೇ, ಇಷ್ಟು ಹೊತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಯಲ್ಲಿ ನೆರವೇರಿದ ವರಮಹಾಲಕ್ಷ್ಮಿ ಪೂಜೆಯ ಸೌಂದರ್ಯವನ್ನ ಆಸ್ವಾದಿಸಿದ್ದೀರಿ. ಇಂತಹ ಇನ್ನೊಂದು ಕಾರ್ಯಕ್ರಮದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.